ಹಾಯ್ ವೆಲ್ಕಮ್ ಟು ಲಿವ್ ಲೈಫ್ ರಾವಿಶ್ ಇಲ್ಲಿ. ಇದು ಧರ್ಮಸ್ಥಳದಲ್ಲಿರೋ ಮಂಜುಷಾ ಮ್ಯೂಸಿಯಮ್ಗೆ ಹೋಗಿದ್ದೆ. ಇದು ಬಂದುಬಿಟ್ಟು ತುಂಬ ದೊಡ್ಡದು. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ಮಂಜುಷಾ ಮ್ಯೂಸಿಯಮ್ದು. ಅದು ಬಂದುಬಿಟ್ಟು ಮೈಸೂರಲ್ಲಿರೋದು. ಮೈಸೂರಲ್ಲಿರೋ ಮಂಜುಷಾ ಮ್ಯೂಸಿಯಮ್ ತುಂಬ ಚಿಕ್ಕದು. ಅದು ಬಂದುಬಿಟ್ಟು ಎಕ್ಸ್ಟೆನ್ಷನ್ ಆಫ್ ಕಾರ್ ಮ್ಯೂಸಿಯಮ್. ಅದು ತುಂಬ ಸ್ಮಾಲ್ ಇದೆ ಅದು. ಬಟ್ ಇದು ಬಂದುಬಿಟ್ಟು ಸ್ಪೆಸಿಫಿಕ್ ಟು ಆ್ಯಂಟಿಕ್ ಐಟಮ್ಸ್ ಗ್ಯಾಲರಿ. ಇದು ಬಂದುಬಿಟ್ಟು ತುಂಬ ದೊಡ್ಡದು. ಧರ್ಮಸ್ಥಳದಲ್ಲೇ ಇದೆ ಇದು ಆ್ಯಕ್ಚುಲಿ. ಸೊ ಬೆಂಗಳೂರಿಂದ ನೀವು ಧರ್ಮಸ್ಥಳಕ್ಕೆ ಹೋದಾಗ ಒಂದು ಇದನ್ನು ವಿಸಿಟ್ ಮಾಡಿದ್ರೆ ಮರಿಬೇಡಿ. ಎಲ್ಲೇ ಹೋದ್ರು, ಬೆಂಗಳೂರಿಂದ ಅಂತಲ್ಲ, ಎಲ್ಲೇ ಹೋದ್ರೂ ಇದನ್ನು ಧರ್ಮಸ್ಥಳಕ್ಕೆ ಹೋದಾಗ ಇದನ್ನು ನೋಡೋದನ್ನ ಮರಿಬೇಡಿ. ಆಲ್ಮೋಸ್ಟ್ ಲೈಕ್ 200+ ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. ಸೊ ಬಂದುಬಿಟ್ಟು ಇದು 9:30 to 5:30, 9:30 AM to 5:30 PM ಇರುತ್ತೆ ಟೈಮಿಂಗ್ಸು. 20 ರೂಪೀಸ್ ಟಿಕೆಟು, ಮಕ್ಕಳಿಗೆ ಫ್ರೀ, ಅಡಲ್ಟ್ಸ್ಗೆ 20 ರೂಪೀಸು. ಸೊ ಕೌಂಟರ್ ಟಿಕೆಟ್ ತೊಗೊಂಡು ನೀವು ಮುಂದೆ ಹೋದರೆ ನೀವು ಎಂಥ ವಿಸ್ಮಯವನ್ನು ನೋಡ್ತೀರಾ ಅಂದರೆ ಅಷ್ಟು ವಿಸ್ಮಯ ಇರುತ್ತಲ್ಲಿ. ಅಷ್ಟು ಚೆನ್ನಾಗಿರೋ ಐಟಮ್ಸ್ಗಳು ನೀವು ಲೈಫಲ್ಲೇ ನೋಡಿರಲ್ಲ. ನೀವಂತೂ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ 90% ನೋಡಿರಲ್ಲ. ನೀವು 10% ನೋಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ 90% ಇಲ್ಲಿರೋ ಐಟಮ್ಸು, ಆಮೇಲೆ ಆ್ಯಂಟಿಕ್ ಲೆಗೆಸಿ ಆ್ಯಂಟಿಕ್ ಐಟಮ್ಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ಬನ್ನಿ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ರೋಸ್ ವುಡ್ಡಲ್ಲಿ ಮಾಡಿರೋ ಎಷ್ಟೊಂದು ವುಡನ್ ವಿಂಡೋಸು, ವುಡನ್ ಬಾಗಿಲುಗಳು ಎಲ್ಲ ಇದೆ. ಇದೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಚೆನ್ನಕೇಶವ, ವಿಷ್ಣು, ಯಾವುದೋ ಹಳೇದು ಇದನ್ನು ತಂದಿಟ್ಟಿದ್ದಾರೆ. ವಾವ್, ದಿಸ್ ಲುಕ್ಸ್ ಸೋ ಗುಡ್. ತುಂಬ ಹಳೆಯದು, ಯಾವುದೋ ಎಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಇವರು ವೀರೇಂದ್ರ ಹೆಗಡೆ ಅವರು ತುಂಬ ಕ್ರೇಜ್ ಇದೆ ಇವ್ರಿಗೆ, ಪ್ಯಾಷನ್ನು. ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಲೆಕ್ಟ್ ಮಾಡಿರುತ್ತೆ, ಒಂದಿನ 2 ದಿನದಲ್ಲ. ಯಾವುದೋ ಆ್ಯಂಟಿಕ್ ಕಾರು, ಹಳೆ ಕಾರ್, ಬ್ರಿಟಿಷ್ ಕಾಲದ ಕಾರುಗಳು ನೋಡಿ. ಎಲ್ಲ ಡಿಫ್ರೆಂಟ್ ಐಟಮ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಯಾವುದೋ ಮುಟ್ಟಬೇಡಿ ಅಂತ ಹಾಕಿದ್ದಾರೆ, ಡು ನಾಟ್ ಟಚ್ ಅಂತ. ಸಾರಿ, ಇದು ಇಲ್ಲಿ ಎಂಟ್ರೆನ್ಸು, ಬಾಗಿಲು ನೋಡಿ. ಈ ಬಾಗಿಲು ಯಾವುದೋ ಮನೆಯದು ತಂದು ಇಲ್ಲಿಟ್ಟಿರೋದು. ಇಲ್ಲಿ ನೋಡಿ, ಎಲ್ಲ ರೋಸ್ ವುಡಲ್ಲಿ ಮಾಡಿರೋದಂತಿದೆ ಆ್ಯಕ್ಚುಲಿ, ಕಂಪ್ಲೀಟ್ ರೋಸ್ ವುಡ್ಡು. ಇದು ಬಂದುಬಿಟ್ಟು ಸ್ಟೋರೇಜ್ ಅವಾಗ ಯೂಸ್ ಮಾಡ್ತಿದ್ದು, ವಾಡೆ ಅಂತ ಕರೀತಾರೆ, ವಾಡೆ. ಇಲ್ಲಿ ನೋಡಿ, ಎಲ್ಲ ಮೇಲೆ ಎಷ್ಟು ಚೆನ್ನಾಗಿದೆ, ಎಲ್ಲ ಹಂಗೆ ತಂದು ಫಿಕ್ಸ್ ಮಾಡಿದ್ದಾರೆ. ಇದು ಧರ್ಮಸ್ಥಳ ಮಂಜುನಾಥೇಶ್ವರ ಫೋಟೋ ಹಾಕಿದ್ದಾರೆ ಸ್ಟಾರ್ಟಿಂಗಲ್ಲಿ ನೋಡಿ, ಹೇಗೆ ಫಿಕ್ಸ್ ಮಾಡಿದಾರಲ್ಲ. ಸ್ತಂಭಗಳು, ಕಂಬಗಳನ್ನ ಹಂಗಂಗೆ ತಂದಿಟ್ಟಿದ್ದಾರೆ. ಎಲ್ಲ ರೋಸ್ ವುಡ್ಡು. ಹೇಳಿದ್ರಲ್ಲಿ, ಆಮೇಲೆ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ. ಒಬ್ರು ಹೇಳಿದ್ರು ಎಲ್ಲ ರೋಸ್ ವುಡ್ಡಲ್ಲಿ ಮಾಡಿರೋದು ಅಂತ. ಸೊ ಇಲ್ಲಿ ಧರ್ಮಸ್ಥಳ ಹಿಸ್ಟ್ರಿ ಎಲ್ಲ ಹೇಳಿದ್ದಾರೆ, ಹಿಸ್ಟ್ರಿ ಆಫ್ ಟೆಂಪಲ್. ಒಂದು ಚಾರ್ಟ್ ಹಾಕಿದ್ದಾರೆ, ಪೋಸ್ಟರ್ಸ್ ಹಾಕ್ಬಿಟ್ಟು, ಡಿಫ್ರೆಂಟ್ ಇಯರಲ್ಲಿ ಏನೇನಾಯಿತು. ಲೈಕ್ 1967 ಸ್ಟಾರ್ಟ್ ಆಗಿದ್ದಿದ್ದು ಟಿಲ್ ನಾವು ಏನೇನು ಮಾಡಿದ್ದೀವಿ, ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮಾಡಿದ್ದು, ಒಂದು ಸಮುದಾಯ ಭವನ ಕಟ್ಟಿದ್ದು, ಮ್ಯೂಸಿಯಂ ಮಾಡಿದ್ದು ಎಲ್ಲ ಹೇಳಿದ್ದಾರೆ. ಡಿಫ್ರೆಂಟ್ ಇಯರ್ಲಿ ಏನೇನು ನಡೀತು, ವಾಟ್ ಅಚೀವ್ಮೆಂಟ್ಸ್ ದೇ ಹ್ಯಾವ್ ಡನ್ ಅಂತ. ಇಟ್ಸ್ ರಿಯಲಿ ಗ್ರೇಟ್. ಧರ್ಮಸ್ಥಳದಲ್ಲಿ ನೀವು ಅಲ್ಲಿ ಹೋದರೆ ದಿನ ಅನ್ನ ಸಂತರ್ಪಣೆ ನಡೆಯುತ್ತೆ. ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹ್ಯಾಟ್ಸ್ ಆಫ್ ಟು ಹೆಗ್ಡೆ ಸರ್, ಇವರು ಹೆಗ್ಡೆ ಬ್ರದರ್ಸು. ಹ್ಯಾಟ್ಸ್ ಆಫ್ ಟು ಹೆಗ್ಡೆ ಸರ್. ಸೊ ಎಲ್ಲ ಲೇಟೆಸ್ಟ್ ಅಚೀವ್ಮೆಂಟ್ವರೆಗೂ ಇದೆ. ಇನ್ಫ್ಯಾಕ್ಟ್ ಕಾಲೇಜಸ್ ಇದೆ ಅವ್ರದ್ದು. ಎಜುಕೇಷನ್ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೇಚರ್ ಕ್ಯೂರ್ ಹಾಸ್ಪಿಟ್ಲ್ ಇದೆ. ಯಾ, ಸೊ ಬನ್ನಿ ಮುಂದಕ್ಕೆ ಹೋಗೋಣ. ವಿ ವಿಲ್ ಸಿ ಮೆನಿ ಥಿಂಗ್ಸ್. ಗೆಟ್ ರೆಡಿ ಫಾರ್ ದ ಅಮೇಝಿಂಗ್ ಜರ್ನಿ ಆಫ್ ಮಂಜುಷಾ ಮ್ಯೂಸಿಯಂ. ಲೆಟ್ಸ್ ಗೋ. ಇಲ್ಲಿ ಬಾಗಿಲುಗಳು, ಇಲ್ಲಿ ಪಲ್ಲಕ್ಕಿ, ವಾಡೆಗಳು, ಸ್ಟೋರೇಜ್ ಯೂಸ್ ಮಾಡ್ತಿದ್ರು ಮುಂಚೆ ಹಳ್ಳಿಗಳಲ್ಲಿ. ಹಳೆ ಕಾಲದ ಜನ ಇದು ಅಂಡೆಗಳು, ಇದು ಎಗೇನ್ ಫುಡ್ ಸ್ಟೋರ್ ಮಾಡೋಕ್ಕೆ, ಫುಡ್ ಗ್ರೈನ್ ಸ್ಟೋರ್ ಮಾಡೋಕ್ಕೆ. ಇದು ಪಡ್ಡು, ಇಷ್ಟು ದೊಡ್ಡದಿದೆ ನೋಡಿ. ಇದು ಪಡ್ಡು ಮಾಡೋದು, ಪಡ್ಡು ಮಾಡುವ
ಪಾತ್ರೆ, ಹಳೆ ಕಾಲದ ಚಂಬುಗಳು, ದೀಪಗಳು ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ, ಸಾಧ್ಯವಾದರೆ ಅಲ್ಲೇ ಹೋಗಿ ನೋಡಿ. ಯು ಲವ್ ಇಟ್. ಎಸ್ಪೆಷಲಿ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಥದ್ರಲ್ಲಿ ಇಂಟ್ರೆಸ್ಟ್ ಇರೋರು, ಆಮೇಲೆ ಆ್ಯಂಟಿಕ್ ಪೀಸಸ್ಸು, ಹಿಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇರೋರು ತುಂಬ ಖುಷಿ ಪಡ್ತಾರೆ ಇದು ನೋಡಿದ್ರೆ. ಇಟ್ಸ್ ರಿಯಲಿ ಗುಡ್. ಇದು ನೋಡಿ, ಇದು ವೇಯಿಂಗ್ ಮೆಷಿನ್ಸ್, ವೇಯಿಂಗ್ ತಕ್ಕಡಿ, ವೇಯಿಂಗ್ ಎಕ್ವಿಪ್ಮೆಂಟ್ಸ್. ಇಲ್ಲಿದೆ ನೋಡಿ, ವೀರೇಂದ್ರ ಹೆಗಡೆದೊಂದು ಮೂರ್ತಿ ಮಾಡಿದ್ದಾರೆ. ಗ್ರೇಟೆಸ್ಟ್ ಮ್ಯಾನ್ ಆಫ್ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಸರ್. ಒಂದು ಪಾದಕ್ಕೊಂದು ನಮಸ್ಕಾರ. ನಮಸ್ಕಾರ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಬಸವ, ಶಿವನಿಗೆ ಪ್ರಿಯವಾದ ಬಸವ. ಮಂಟಪ, ಒಂದು ಮಂಟಪ ಇಟ್ಟಿದ್ದಾರೆ, ಚೆನ್ನಾಗಿರೋ ಮಂಟಪ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ಖುಷಿ ಆಗುತ್ತೆ ನಿಮಗೆ, ನೋಡ್ತಾ ಹೋಗಿ. ದೊಡ್ಡ ಅಂಡೆ, ಇಲ್ಲಿ ಸಾರು ಎಲ್ಲ ಜನಗಳಿಗೆ ಅನ್ನ ಸಂತರ್ಪಣೆ ಮಾಡಬೇಕಾದ್ರೆ ಎಲ್ಲ ಸಾರು ಅನ್ನ ಎಲ್ಲ ಕುಡಿಕ ಪಾತ್ರೆಗಳು ನೋಡಿ, ಎಷ್ಟು ಹ್ಯೂಜ್ ಆಗಿದೆ ನೋಡಿ. ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಗಂಟೆಗಳು, ದೇವಸ್ಥಾನದ ಗಂಟೆ, ಆಮೇಲೆ ಪೂಜೆ ಮಾಡೋಕ್ಕೆ ದೊಡ್ಡ ದೊಡ್ಡ ಗಂಟೆಗಳು, ಚೊಂಬು, ಬೆನ್ಗೆ, ಹಳೆ ಕಾಲದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ದೀಪಗಳು, ಡಿಫ್ರೆಂಟ್ ದೀಪಗಳು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ದೀಪಗಳನ್ನ. ದಿಸ್ ಈಸ್ ಸೋ ನೈಸ್. ಹ್ಯಾಂಗಿಂಗ್ ದೀಪಗಳು ಥರದ್ದೆಲ್ಲ ಬ್ರಾನ್ಸಲ್ಲಿ ಮಾಡಿರೋದೆಲ್ಲ, ಬ್ರಾನ್ಸು, ಬ್ರಾಸು, ತಾಮ್ರ ಮತ್ತು ಕಂಚು ಇದ್ರಲ್ಲಿ ಮಾಡಿರೋದು ನೋಡಿ. ಡಿಫ್ರೆಂಟ್ ಮಲ್ಟಿಪಲ್ ಸೆಕ್ಷನ್ಸ್ ಆಫ್ ದೀಪ ಇದೆ. ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನೋಡೋಕ್ಕೆ ಸಾಧ್ಯನೇ ಇಲ್ಲ. 90% ಆಫ್ ದಿ ಐಟಮ್ಸ್ ಇಲ್ಲಿರೋದು ನಾವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಈಗಿನ ಜನ್ರೇಷನ್ ಅಂತೂ ಇಟ್ ವಿಲ್ ಬಿ ಇಂಪಾಸಿಬಲ್ ಟು ಸಿ ದಿಸ್ ಐಟಮ್ಸ್. ಎಲ್ಲ ದೀಪಗಳು, ದೇವ್ರ ದೀಪ. ಡಿಫ್ರೆಂಟ್ ಪ್ರತಿಯೊಂದು ಸೆಕ್ಷನ್ಸ್ ಮಾಡಿದ್ದಾರೆ ದೀಪಗಳು. ಹೇಳ್ತಾ ಹೋಗ್ತೀನಿ ಮುಂದೆ ಎಲ್ಲ ಏನೇನಿದೆ ಡಿಫ್ರೆಂಟ್. ಇದು ಬಂದುಬಿಟ್ಟು ತೀರ್ಥ ಕೊಡೋಕ್ಕೆ, ದೇವಸ್ಥಾನ ತೀರ್ಥ ಕೊಡ್ತಾರಲ್ಲ ಅದು. ನೆಕ್ಸ್ಟ್ ಏನಿದೆ, ಮೂರ್ತಿಗಳು, ಜೈ ಗಣೇಶ ದೇವ, ಎಲ್ಲ ಸ್ಟೋನ್ ಮೂರ್ತಿಗಳು. ಇದು ಮೆಟಲ್ಲು, ಅಗೇನ್ ಬ್ರಾನ್ಸ್ ಆ್ಯಂಡ್ ಬ್ರಾಸ್. ಪಂಚಕರ್ಮ, ಇದು ಬಂದುಬಿಟ್ಟು ವಿಶ್ವಕರ್ಮ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಐಡಲ್ಸ್, ನಟರಾಜ, ಗಣೇಶ, ಸರಸ್ವತಿ. ನೀವು ಹೇಳಿದ್ದೆಲ್ಲ ಇದೆ, ಯು ನೇಮ್ ಇಟ್, ಇಟ್ಸ್ ದೇರ್. ಎಲ್ಲ ದೇವರದ್ದು ಮೂರ್ತಿಗಳು, ಡಿಫ್ರೆಂಟ್ ಕಲೆಕ್ಷನ್ಸ್. ಇಟ್ಸ್ ರಿಯಲಿ ಗ್ರೇಟ್ ದಟ್ ದೇ ಹ್ಯಾವ್ ಕಲೆಕ್ಟೆಡ್ ಸೋ ಮಚ್. ಎಲ್ಲೆಲ್ಲಿ ಸಿಕ್ತು ಅಂತಲೇ ಗೊತ್ತಿಲ್ಲ, ಅಷ್ಟೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಸರಸ್ವತಿ ದೇವಿ, ನೈಸ್. ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ಯು ಕ್ಯಾನ್ ಸ್ಪೆಂಡ್ 2 hours ಟು ಕವರ್ ದ ಎಂಟೈರ್ ಮ್ಯೂಸಿಯಮ್. ಬಟ್ ರಿಯಲಾಗಿ ಒಂದೊಂದೂ ನೋಡ್ಕೊಂಡು ಹೋಗಬೇಕು ಅಂದರೆ ಮೇ ಬಿ 5-6 hours ಆದರೂ ಸಾಲಲ್ಲ ಆ್ಯಕ್ಚುಲಿ. ಅಷ್ಟು ಡೀಪಾಗಿ ನೋಡಬೇಕು ಅಂದರೆ ಅಷ್ಟು ಚೆನ್ನಾಗಿದೆ. ಮುಂದೆ ಹೋಗ್ತಾ ಒಂದು ಬುದ್ಧ ರೆಡ್ ಬುದ್ಧ ತೋರಿಸ್ತೀನಿ. ಆಮೇಲೆ ನಂಗೆ ತುಂಬ ಇಂಪ್ರೆಸ್ ಆಗ್ಬಿಟ್ಟ ಆ ಬುದ್ಧ ನೋಡ್ಬಿಟ್ಟು. ಆ ಥರದೊಂದು ಎಲ್ಲ ಸಿಕ್ಕರೆ ನಿಜ ತೊಗೋಬೇಕು, ಅಷ್ಟು ಚೆನ್ನಾಗಿದೆ ಬುದ್ಧ. ಅದು ರೆಡ್ ಕಲರು ನೋಡಿ ತುಂಬ ಇಂಪ್ರೆಸ್ ಆದೆ. ಆಮೇಲೆ ಹೋಗ್ತಾ ತೋರಿಸ್ತೀನಿ.
ಸೊ ಈ ಥರ ಇದೊಂದು ಸೆಕ್ಷನ್ನು ಬರೀ ಮೂರ್ತಿಗಳ ಸೆಕ್ಷನ್ನು. ಬರೀ ವಿಷ್ಣುಗೆ ಒಂದು ಸೆಕ್ಷನ್ ಇದೆ. ವಿಷ್ಣು ಉಗ್ರ ನರಸಿಂಹ, ಇದು ಉಗ್ರ ನರಸಿಂಹ, ಕಂಬದ ನರಸಿಂಹ ಅಂತ ಏನು ಕರಿತೀವಿ. ಭಕ್ತ ಪ್ರಹ್ಲಾದ ಫಿಲಮಲ್ಲಿ ಬರುತ್ತಲ್ಲ, ಉಗ್ರ ನರಸಿಂಹ, ಭಕ್ತ ಪ್ರಹ್ಲಾದನ ಕಥೆಯಲ್ಲಿ. ಇದು ಗರುಡ. ಹೋಗ್ತಾ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಈ ಒಂಥರ ಡಿಫ್ರೆಂಟ್ ಸರಸ್ವತಿ ದೇವಿ. ಇದು ನಟರಾಜನ, ಎಸ್ ನಟರಾಜ ನೃತ್ಯ ಆಡ್ತಿರೋದು. ಗಣೇಶ ಒಂಥರ ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆಲ್ಲ. ಒಂದೊಂದಿಗೂ ನೀಟಾಗಿ ಇಟ್ಟಿದ್ದಾರೆ. ಮೇನ್ ಥಿಂಗ್ ಅಂದರೆ ಬರೀ 20 ರೂಪೀಸು ಮ್ಯೂಸಿಯಂ ಫೀಸು, ಎಂಟ್ರಿ ಫೀಸು. ಅದೇ ಖುಷಿ ಆಗೋದು. ಎಲ್ಲವೂ ಅಫೋರ್ಡಬಲ್ ಆಗಿರಲಿ ಅಂತ ದೇ ಹ್ಯಾವ್ ಮೇಡ್ ಇಟ್ ಚೀಪರ್. This is so good. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ವೆಲ್ ಮೇಂಟೈನ್ಡ್, ವೆರಿ ವೆಲ್ ಮೇಂಟೈನ್ಡ್, ನೀಟ್, ಕ್ಲೀನ್. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತೀರ್ಥಂಕರರು, ಜೈನ ತೀರ್ಥಂಕರರದು. ಒಳ್ಳೆ ಎಂಟ್ರೆನ್ಸ್ ಹೆಂಗಿದೆ, ಎಲ್ಲ ಬಾಗಿಲುಗಳು. ಇದೇನೋ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಇದೇನೋ ಬರೆದಿತ್ತಿದ್ದು ಗ್ಲೋಬ್ ಏನೋ ಇತ್ತು. ಯಾವುದೋ ಬೇರೆಯವ್ರದ್ದೇನೋ ಡಿಪಿಕ್ಷನ್ ಆ ಥರ. ಇಲ್ಲಿ ನೋಡಿ ಶಂಕುಗಳು, ಡಿಫ್ರೆಂಟ್ ಟೈಪ್ ಆಫ್ ಕೋರಲ್ಸ್, ಸೀಶೆಲ್ಸ್. ಇದು ಗ್ರಾನೈಟ್, ಮಾರ್ಬಲ್ ಗ್ರಾನೈಟ್ ಎಲ್ಲೋ ಸಿಕ್ಕಿರೋದು. ತುಂಬ ಯೂನೀಕ್ ಆಗಿದೆ, ತೊಗೊಂಡು ಇಟ್ಕೊಂಡಿದ್ದಾರೆ. 2 ಥರ ಗ್ರಾನೈಟ್ ಇದೆ. ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಒಳಗೆ ಅಲೋ ಮಾಡಲ್ಲ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಗ್ರಾನೈಟ್ ತುಂಬ ಚೆನ್ನಾಗಿದೆ. ಡೋಂಟ್ ಟಚ್ ಅಂತ ಹಾಕಿದ್ದಾರೆ. ಇದು ಮಮ್ಮಿ, ರಿಯಲ್ ಮಮ್ಮಿ ಅಂತದು. ಸೊ ದ ಎಕ್ಸ್ಪ್ಲೈನ್ಡ್ ರಿಯಲ್ ಮಮ್ಮಿ ಇಟ್ಟಿದ್ದಾರೆ. ಒಂದು ಮೇಲೆ ಹೇಗಿತ್ತು ಅಂತೆಲ್ಲ, ಹಿಂದೆ ಪಿರಮಿಡ್ಸಲ್ಲಿ ಈಜಿಪ್ಟಲ್ಲಿ ಹೇಗಿತ್ತು ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಲ್ಲಿ. ಇದು ಬಂದುಬಿಟ್ಟು ಬ್ಯಾಕ್ ಬೋನ್ ಆಫ್ ಸಮ್ ಹ್ಯೂಜ್ ಫಿಶ್, ತಿಮಿಂಗಿಲ್ಲದ ಬ್ಯಾಕ್ ಬೋನ್ ಅಂತೆ. ಇದು ಇಲ್ಲಿ ನೋಡಿ, ಇಲ್ಲಿ ಮಮ್ಮಿದೆಲ್ಲ ಹೇಗೆ ದ ಮಮ್ಮೀಸ್ ಆರ್ ಮಮಿಫಿಕೇಷನ್ ಓವರ್ ದ ಏಜಸ್ ಹೇಗಾಗುತ್ತೆ ಅಂತ ಮಾಡಿದ್ದಾರೆ. ಒಂದು ಚಾರ್ಟ್ ಬರೆದಿದ್ದಾರೆ. ಎಸ್ಪೆಷಲಿ ಈಜಿಪ್ಟ್ ಕಾನ್ಸೆಪ್ಟು ಮಮ್ಮೀಸ್. ಸೊ ಇನ್ನು ಮುಂದೆ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಮಿಸ್ ಮಾಡಿದ್ರೆ ಕಂಟಿನ್ಯೂ ಮಾಡಿ. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಅದೊಂದು, ರೈಟ್ ಸೈಡ್ ಅದೊಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಶಂಕುಗಳು, ಕೋರಲ್ಸ್ ಎಲ್ಲ ಇಟ್ಟಿದ್ದಾರೆ. ಕಪ್ಪೆ ಚೊಪ್ಪು. ದಿಸ್ ಸೋ ಗುಡ್. ಇಲ್ಲಿ ನೋಡಿ, ಹ್ಯೂಜ್ ಹಾಲ್. ಇಲ್ಲಿಂದ ದ ಇಂಟ್ರೆಸ್ಟ್ ಸ್ಟಾರ್ಟ್ಸ್. ಯುವರ್ ಇಂಟ್ರೆಸ್ಟ್ ಬಿಲ್ಡ್ಸ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲ ಸ್ಟೋನ್ ಮತ್ತು ಬ್ರಾಸ್ ಮತ್ತು ಬ್ರಾನ್ಸ್, ಕಲ್ಲು, ತಾಮ್ರ ಅಲ್ಲ, ಕಂಚು ಮತ್ತು ಹಿತ್ತಾಳೆ ಮಾಡ್ರ ಮೂರ್ತಿಗಳು, ಐಡಲ್ಸ್, ಡಿಫ್ರೆಂಟ್ ಐಡಲ್ಸ್. ಒಂದೊಂದಕ್ಕೂ ನೀಟಾಗಿ ಅದಕ್ಕೆ ಸ್ಟ್ಯಾಂಡ್ ಮಾಡಿ ಇಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ತುಂಬ ಆಗಿದೆ. ಬಟ್ ಇಟ್ಸ್ ಅಸೆಟ್ ಟು ದ ನೇಷನ್ ಆ್ಯಕ್ಚುಲಿ. ಈ ಥರ ಒಂದು ಮ್ಯೂಸಿಯಮ್ಸು ರಿಯಲಿ ಗ್ರೇಟ್ ಅಸೆಟ್ ಟು ದ ನೇಷನ್. ಒಂದು ದೇಶದ ಆಸ್ತಿ ಇದೆಲ್ಲ.
ಇದು ನೋಡಿ ಬುಲಕ್ ಕಾರ್ಡ್ಸ್, ಡಿಫ್ರೆಂಟ್ ಟೈಪ್ ಆಫ್ ಬುಲಕ್ ಕಾರ್ಡ್ಸ್. ಇದು ನಾನು ಲೈಫಲ್ಲೇ ನೋಡಿರಲ್ಲ ಈ ಥರ ಬುಲಕ್ ಕಾರ್ಡ್ಸು. ಒಂಥರ ಯುನೀಕ್ ಆಗಿದೆ. ನಾವು ನೋಡಿದ್ದೀವಿ ಬುಲಕ್ ಕಾರ್ಡ್ಸ್ ಚಿಕ್ಕ ತುಂಬ ಚಿಕ್ಕ ಇದ್ದಾಗ ಹಳ್ಳಿಗಳಲ್ಲಿ. ಈ ಥರ ಅಂತೂ ಎಲ್ಲೂ ನೋಡಿರಲಿಲ್ಲ. ಇದೇ ಥರ 2 ಬುಲಕ್ ಕಾರ್ಡ್ಸು ಪಯಣ ಕಾರ್ ಮ್ಯೂಸಿಯಮಲ್ಲೂ ಇದೆ ಸ್ಟಾರ್ಟಿಂಗಲ್ಲೇ. ನನ್ನ ವಿಡಿಯೋದಲ್ಲಿ ನೋಡ್ಬೋದು ನೀವು. ಯಾವುದೊಂದು ಹ್ಯೂಜ್ ಚಾರಿಯಟ್ ಇದೆ. ದಿಸ್ ಲುಕ್ಸ್ ಸೊ ನೈಸ್. ಸೊ ಬನ್ನಿ ಮೇಲತ್ತು ಹೋಗ್ಬೋದು. ಲಿಫ್ಟು ಇದೆ, ಆಗ್ದಲೇ ಇರೋರಿಗೆ, ಮೇಲತ್ತಕ್ಕೆ ಆಗ್ದಲೇ ಇರೋರಿಗೆ ಲಿಫ್ಟು ಇದೆ. ನಾವು ನಡ್ಕೊಂಡು ಹೋಗೋಣ ಬನ್ನಿ. ಇದೆಲ್ಲ ಫುಲ್ ರೋಸ್ವುಡ್ ಅಂತ ಹೇಳ್ತಾರೆ. ಮುಂದೆ ಒಬ್ರು ಹೇಳಿದ್ರು ಇದೆಲ್ಲ ರೋಸ್ವುಡ್ಡಲ್ಲಿ ಮಾಡಿರೋದು ಫುಲ್ ಅಂತ. ರೋಸ್ವುಡ್ ಸಿಗೋದು ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ. ಟೀಕ್ವುಡ್ ಸಿಗುತ್ತೆ, ಬಟ್ ರೋಸ್ವುಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಬಿಕಾಸ್ ಗ್ರೋತ್ ಇಲ್ಲ ಜಾಸ್ತಿ ರೋಸ್ವುಡ್ಡು. ನೋಡಿ ಎಲ್ಲ ಫುಲ್ ಹೇಗೆ ಮಾಡಿದ್ದಾರೆ ಅಂತ. ಎಲ್ಲ ಕೆತ್ತನೆಗಳು, ಕಾರ್ವಿಂಗ್ಸ್. ಲಿಫ್ಟ್ ಇಲ್ಲಿ ಬರುತ್ತೆ. ಇವರೇ ಹೇಳಿದ್ದು ರೋಸ್ವುಡ್ ಅಂತ. ಕೇಳಿದೆ, ಹೇಳಿದ್ರಲ್ಲ ರೋಸ್ವುಡ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಕಾರ್ವಿಂಗ್ಸ್ ಇದೆ. ಇಲ್ಲೆಲ್ಲ ನೋಡಿ, ಇದು ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್. ತಾಳೆಗರಿಲಿ ಬರೆದಿರೋದೆಲ್ಲ ಲಿಪಿಗಳು. ಎಷ್ಟೊಂದು ಜನ ಹಿಂದೆ ತಾಳೆಗರಿಲಿ ದೇ ಯೂಸ್ ಟು ರೈಟ್. ಆವಾಗ ಬುಕ್ಸು ಪೇಪರ್ಸ್ ಇಲ್ದಲೇ ಇರೋ ಕಾರಣ ಏನೇನು ಬರಿತಿದ್ರು ಎಲ್ಲ ತಾಳೆಗರಿ ಬರಿತಾಯಿದ್ರು. ಮೆಡಿಸಿನಲ್ ಸೀಕ್ರೆಟ್ಸು, ಮೆಡಿಸಿನಲ್ ಪ್ರಿಸ್ಕ್ರಿಪ್ಷನ್ಸು, ಆಮೇಲೆ ಕವನಗಳು, ಕೃತಿಗಳು, ಪ್ರತಿಯೊಂದು ತಾಳೆಗರಿ ಬರಿತಾಯಿದ್ದು. ಈ ಥರ ಬರೆದುಬಿಟ್ಟು ಪ್ರಿಸರ್ವ್ ಮಾಡಿದ್ದಾರೆ. ಎಷ್ಟೊಂದೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನೀಟಾಗಿ ಇಟ್ಟಿದ್ದಾರೆ. ದೇ ಕ್ಯಾನ್ ರೀಡ್. ನೋಡಿ ಸ್ಮಾಲೆಸ್ಟ್ ಬುಕ್ಸ್ ಎಲ್ಲ ಎಷ್ಟು ಸಣ್ಣ ಇದೆ ಬುಕ್ಸ್ ಎಲ್ಲ. ವಾವ್, ಕಲೆಕ್ಟ್ ಮಾಡಿರೋದು ರಿಯಲಿ ಗ್ರೇಟ್. ತಾಳೆಗರಿ, ಇದು ತಾಳೆಗರಿಗೆ ಒಂದು ಸೆಕ್ಷನ್. ಪೆನ್ಗಳು ನೋಡಿ ಹೆಂಗಿದೆ, ಪೆನ್ಸ್, ಲೇಖನಿ. ಅದನ್ನ ಹೆಂಗೆ ಕ್ಲೀನ್ ಮಾಡಿದ್ದಾರೆ ಅಂತೆಲ್ಲ ರಿಜ್ಯುಮಿನೇಟ್ ಮಾಡಿದಾರಲ್ಲ ತಾಳೆಗರಿಗಳನ್ನ. ತಾಳೆಗರಿಗೆ ಒಂದು ಸೆಕ್ಷನ್ ಇದೆ ನೋಡಿ, ಹ್ಯೂಜ್ ಸೆಕ್ಷನ್ಸ್ ಆಫ್ ತಾಳೆಗರಿ. ಇದು ಆಗಿನ ಕಾಲದ ಎಲ್ಲ ಹಳೆ ಕನ್ನಡ, ಆ ಲ್ಯಾಂಗ್ವೇಜ್ ಡಿಫ್ರೆಂಟಾಗಿತ್ತು ನೋಡಿ. ಎಲ್ಲ ಹೆಂಗಿದೆ ತಾಳೆಗರಿ ಬರ್ತಿರೋದು. ಇದೆಲ್ಲ ಬಂದ್ಬಿಟ್ಟು ಹಳೆ ನ್ಯೂಸ್ ಪೇಪರ್ಸು, ಓಲ್ಡ್ ಏಜ್ ನ್ಯೂಸ್ ಪೇಪರ್, 100 years ಓಲ್ಡ್ ನ್ಯೂಸ್ ಪೇಪರ್ಸು. ಇದು ಬಂದ್ಬಿಟ್ಟು ಎಲ್ಲ ಇವ್ರಿಗೂ ಶಾಸನಗಳು. ಇದನ್ನೆಲ್ಲ ಕೆಲವರು ರಾಜರುಗಳು ಸಹ ಇನ್ನೊಂದು ರಾಜ್ಯಕ್ಕೆ ಮೆಸೇಜ್ ಕಳಿಸ್ಬೇಕು ಅಂದರೆ ದೇ ಯೂಸ್ ಟು ಸೆಂಡ್ ದೀಸ್ ಕೈಂಡ್ ಆಫ್ ಮೆಟಲ್ ಸ್ಕ್ರಿಪ್ಟ್ಸ್. ಸೊ ಮೆಟಲಲ್ಲಿ ಬರೆದು ಸಂದೇಶ ಕಳಿಸ್ತಾಯಿದ್ರು. ಸಂದೇಶ ಏನಾಗಿರ್ಬೋದು ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಮ ರಾಜ್ಯಕ್ಕೆ ಆಕ್ರಮಣ ಮಾಡೋಕ್ಕೆ ಬರ್ತಾಯಿದ್ದೀವಿ, ಅಥವಾ ಕಂದಾಯ ಕಟ್ಟಿಲ್ಲ ನೀವು ಅಂತ ಸಾಮಂತ ರಾಜರಿಗೆ ಎಲ್ಲ ಡಿಫ್ರೆಂಟ್ ಲೆಟರ್ಸ್ ಈ ಥರ ಕಳಿಸ್ತಾಯಿದ್ರು ಥ್ರೂ ಮೆಸೆಂಜರ್. ಸೊ ಮೆಟಲ್ಸ್ ಎಲ್ಲ, ಮೆಟಲಲ್ಲಿ ಬರೆದಿರೋ ಲೆಟರ್ಸು. ಇಟ್ ಕ್ಯಾನ್ ಬಿ ಎನಿಥಿಂಗ್. ನೋಡಿ ಮತ್ತೆ ಕಂಟಿನ್ಯೂ. ಇದು ತಾಳೆಗರಿಯಲ್ಲಿ ಬರೆದಿರೋದು, ಬರೆದೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಇದು ಹಳೆ ನ್ಯೂಸ್ ಪೇಪರ್ಸು. ಪಂಚಾಂಗ ಎಷ್ಟು ಉದಾಹರಣೆ ಇದೆ ನೋಡಿ. ಪಂಚಾಂಗ, ಓ ಗಾಡ್, ಹಳೇ ಕಾಲದ ಪಂಚಾಂಗಗಳು. ಭವಿಷ್ಯ, ಇದು ಕುಂಡ್ಲಿ ಅನ್ಸುತ್ತೆ ಮೋಸ್ಟ್ಲಿ. ಇದು ಕುಂಡ್ಲಿ. ಇಲ್ಲಿಂದ ಪೇಂಟ್ ಸೆಕ್ಷನ್ನು, ತಂಜಾವೂರು ಪೇಂಟಿಂಗು, ಮೈಸೂರು ಪೇಂಟಿಂಗು, ಆ ಥರ ಎಲ್ಲ ಪೇಂಟಿಂಗ್ಸ್, ವಾಲ್ ಪೇಂಟಿಂಗ್ಸ್. ರಿಯಲಿ ಗ್ರೇಟ್. ಆ್ಯಕ್ಚುಲಿ ದೀಸ್ ಪೇಂಟಿಂಗ್ಸ್ ಕಾಸ್ಟ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ತುಂಬ ಕಾಸ್ಟ್ಲಿ ಇರುತ್ತೆ ಇವೆಲ್ಲ ಪೇಂಟಿಂಗ್ಸು. ಇವರೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಮೈಸೂರು ಮಹಾರಾಜರದು, ಮೈಸೂರು ಡಿಫ್ರೆಂಟ್ ಒಡೆಯರ್ಗಳದ್ದು ಫೋಟೋಸ್, ಪೇಂಟಿಂಗ್ಸ್ ಆಗಿದೆ ಎಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರೊಬ್ಬರೇ ಚೆನ್ನಾಗಿ ಗೊತ್ತಿರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಪೇಂಟಿಂಗ್ಸ್ಗಳು. ಡಿಫ್ರೆಂಟ್ ಕೈಂಡ್ ಆಫ್ ಪೇಂಟಿಂಗ್ಸ್. ತಂಜಾವೂರು ಪೇಂಟಿಂಗ್ಸ್. ವಾವ್, ದಿಸ್ ಈಸ್ ಸೋ ಗುಡ್.
ಹನುಮಂತಂದು ಇದು ಪೇಂಟ್ ಯೂಸ್ ಮಾಡ್ತಿದ್ದು ಪೇಂಟ್ ಅನಿಸುತ್ತೆ, ಕರೆಕ್ಟ್. ವಾವ್, ದಿಸ್ ಇಸ್ ಸೋ ನೈಸ್. ಪ್ರತಿಯೊಂದು ನೀಟಾಗಿ ಮೇಂಟ್ ಮಾಡಿದ್ದಾರೆ, ಒಂದು ಡಸ್ಟ್ ಇಲ್ಲ ಅದ್ರ ಮೇಲೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೀಸ್ ಪೀಪಲ್. ವಿಷ್ಣು ಒಂದೊಂದು ನೋಡೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಕ್ಚುಲಿ. ಒಂದೊಂದು ನೋಡೋಕ್ಕೆ ಲಿಟ್ರಲಿ ಒನ್ ಡೇ ಫುಲ್ ಬೇಕು. ಬಟ್ ಇಫ್ ಯು ಆರ್ ಸ್ಕಿಮ್ಮಿಂಗ್ ಆ್ಯಂಡ್ ವಾಚಿಂಗ್ ದೆನ್ 2 hours ಬೇಕು. ವಾವ್, ದಿಸ್ ಇಸ್ ಸೋ ನೈಸ್. ಒಂದೊಂದರಲ್ಲೂ ಒಂದೊಂದು ಅರ್ಥ ಇರುತ್ತೆ, ಆ ಥರ ಇದೆ ಪೇಂಟಿಂಗ್ಸು. ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಮೋರ್ ಓವರ್ ಯು ನೀಡ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ದೀಸ್ ಕೈಂಡ್ ಆಫ್ ಆರ್ಟಿಕಲ್ಸ್. ತುಂಬ ಇಂಟ್ರೆಸ್ಟ್ ಇರಬೇಕು, ಆವಾಗಲೇ ಇದನ್ನ ಯು ವಿಲ್ ಲವ್ ಇಟ್. ಸೊ ಇನ್ನು ಮುಂದೆ ಹೋಗ್ತಾ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ಹಾಗೆ ವಾಕ್ ಮಾಡ್ತಾ ಹೋಗ್ತಾ ಇರಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಆರ್ಟ್ ಗ್ಯಾಲರಿ. ಇಲ್ಲಿ ಮುಂದೆ ಹೋಗ್ತಾ ಏನು ಸಿಗುತ್ತೆ ಅಂದರೆ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಹಳೇ ಕಾಲದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು. ಯು ಆರ್ ನೆವರ್, ಐ ಬೆಟ್ ಮೆನಿ ಆಫ್ ಅಸ್ ವುಡ್ ಹ್ಯಾವ್ ನಾಟ್ ಸೀನ್ ದೀಸ್ ಕೈಂಡ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ನೋಡೋಣ ಬನ್ನಿ. ಎಲ್ಲ ನೋಡಿ, ವೈಲಿನ್ ಈ ಸೆಂಟ್ರಲ್ ಇರೋದು ನೋಡಿರ್ತೀವಿ, ಬಟ್ ಆ ಕಡೆ ಈ ಕಡೆ ಇರೋದು ಐ ಡೌಟ್, ನಾನಂತೂ ನೋಡಿಲ್ಲ. ಇದು ಬಂದುಬಿಟ್ಟು ಕೀಬೋರ್ಡ್, ಹಳೇ ಕಾಲದ ಕೀಬೋರ್ಡ್ ಡಿಸೆಕ್ಟ್ ಮಾಡಿ ತೋರಿಸಿದ್ದಾರೆ. ಹಳೇ ಕಾಲದ್ದು, ಪಿಯಾನೋ ಇದು ನೋಡಿ. ಇದು ಈ ಥರ ವೈಲಿನ್ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಯುನೀಕ್. ಇಲ್ಲೇ ನೋಡಿ ಹ್ಯೂಜ್ ನಂಬರ್ ಆಫ್ ಕಲೆಕ್ಷನ್ಸು, ಹಳೆ ಕಾಲದ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸು. ಸೊ ಇಲ್ಲಿ ನೋಡಿ, ಇಲ್ಲಿ ವೀಣೆ, ಹಳೆ ಕಾಲದ ವೀಣೆಗಳು. ವಾವ್, ಇದು ಏನು ಅಂತಲೂ ಗೊತ್ತಿಲ್ಲ. ಇದು ಹಂಗಿದೆ, ಇದು ಇಲ್ಲ ಬರ್ತಿದ್ದಾರೆ ಫುಲ್ಲು. ತಾರಂಗ, ಇದು ಬಂದುಬಿಟ್ಟು ಅಫ್ಕೋರ್ಸ್ ಗಿಟಾರ್. ತಬ್ಲಾ. ಇದು ತಬ್ಲಾ, ಡಿಫ್ರೆಂಟ್ ಟೈಪ್ಸ್ ಆಫ್ ತಬ್ಲಾಗಳು. ಇಲ್ಲಿ ನೋಡಿ, ಇಲ್ಲಿ ಇದೇನಿದು, ಇದು ಬ್ಯೂಗಲ್ಲು. ಇದು ಸ್ಯಾಕ್ಸಫೋನ್, ಡಿಫ್ರೆಂಟ್ ಟೈಪ್ ಆಫ್ ಸ್ಯಾಕ್ಸಫೋನ್ಸ್, ಎಲ್ಲ ಹಳೆ ಕಾಲದ್ದು ಹ್ಯೂಜ್ ಸ್ಯಾಕ್ಸಫೋನ್ಸ್. ಇದು ಬಂದುಬಿಟ್ಟು ಪುಂಗಿ, ಕೆಳಗಿರೋದು ಪುಂಗಿ, ಹಾವಾಡಿಗರು ಯೂಸ್ ಮಾಡೋದು. ಫ್ಲೂಟ್, ಬ್ಯೂಗಲ್, ಹ್ಯೂಜ್ ಬ್ಯೂಗಲ್. ಇಲ್ಲೋದೇನೋ ಮಿಸ್ ಮಾಡ್ತೆ ಅನ್ಸುತ್ತೆ, ನೋಡೋಣ ಏನಿದು. ಇದು ಬಂದುಬಿಟ್ಟು ವೀಣೆ ನುಡಿಸ್ತಾ ಇರೋದು ಒಂದು ಡಿಪಿಕ್ಷನ್, ಹಳೆ ಕಾಲದ ತಂಬೂರಿ ವೀಣೆ. ಇದೇನಿದು, ಆಚೆ ಸುಮ್ಮನೆ ಒಂದು ನೋಟ. ಓಕೆ, ಇಲ್ಲಿ ಏನಿದೆ, ಗ್ರಾಮಫೋನ್, ರೇಡಿಯೋ, ಟೇಪ್ ರೆಕಾರ್ಡರ್ಸ್. ವಾವ್, ಈಗಿನ ಜನ್ರೇಷನ್ ಅವರಿಗೆ ಗ್ರಾಮಫೋನ್ ಅಂದರೆ ಡೆಫಿನೆಟ್ಲಿ ಗೊತ್ತಿರಲ್ಲ. ನಾನು ತುಂಬ ಚಿಕ್ಕ ದೊಡ್ಡಪ್ಪನ ಮೇಲೆ ಒಂದು ಗ್ರಾಮಫೋನ್ ನೋಡಿದ್ದೆ. ಟೇಪ್ ರೆಕಾರ್ಡರ್ಸ್ ಅಫ್ಕೋರ್ಸ್ ಯೂಸ್ ಮಾಡಿದ್ದೀನಿ, ರೇಡಿಯೋ ಅಫ್ಕೋರ್ಸ್ ಯೂಸ್ ಮಾಡಿದ್ದೀನಿ. ನೋಡಿ ಗ್ರಾಮಫೋನ್ಸ್, ಈಗಿನ ಕಾಲದ ಮಕ್ಳಿಗೆ ಹೇಳಬೇಕು ಅಂದರೆ ಸಿ ಡಿ ಥರ ಇರ್ತಾಯಿತ್ತು, ಹ್ಯೂಜ್ ಪ್ಲೇಟ್ಸ್, ಅದನ್ನೆಲ್ಲ ಹಾಕ್ಬಿಟ್ಟು ಪ್ಲೇ ಮಾಡೋದು ಮ್ಯೂಸಿಕ್ಕು. ಅದು ರೀಡ್, ಒಂದು ಕಡ್ಡಿ ಥರ ಇರುತ್ತೆ, ಅದ್ಮೇಲೆ ಇಟ್ಟರೆ ಅದು ರೀಡ್ ಮಾಡುತ್ತೆ, ಆ್ಯಸ್ ಲೈಕ್ ಸಿ ಡಿ. ಡಿಫ್ರೆಂಟ್ ಟೈಪ್ ಆಫ್ ಗ್ರಾಮಫೋನ್ ಪ್ಲೇಟ್ಸ್ ಇರ್ತಾಯಿತ್ತು. ಸೊ ಆ ಥರ ಹಾಕ್ಬಿಟ್ಟು ಪ್ಲೇ ಮಾಡೋದು.
ದಿಸ್ ಇಸ್ ಸೋ ನೈಸ್. ಆ್ಯಕ್ಚುಲಿ ಅಮೆಝಾನ್ ನೋಡಿದ್ದ ಗ್ರಾಮ್ಫೋನ್ ಇನ್ನೂ ಸಿಗುತ್ತೆ. ಆ್ಯಕ್ಚುಲಿ ಗ್ರಾಮ್ಫೋನ್ ಪ್ಲೇಟ್ಸು ಸಿಗುತ್ತೆ ಜಸ್ಟ್ ಫಾರ್ ಪೀಪಲ್ ಹೂ ಲವ್ ಲೆಗೆಸಿ ಆ್ಯಂಟಿಕ್. ಇದು ಟೇಪ್ ರೆಕಾರ್ಡರ್ಸು, ಹಳೆ ಕಾಲ ಟೇಪ್ ರೆಕಾರ್ಡರ್ಸು ನೋಡಿ. ಇದು ಕ್ಯಾಸೆಟ್ ಯೂಸ್ ಮಾಡ್ತಿದ್ದು, ಗ್ರಾಮ್ಫೋನ್ ಆದಮೇಲೆ ಕ್ಯಾಸೆಟ್ ಬಂತು. ಕ್ಯಾಸೆಟ್ಟು ಟೇಪ್ ರೆಕಾರ್ಡರ್ ಯೂಸ್ ಮಾಡೋದು, ಆಮೇಲೆ ಸಿ ಡಿ ಬಂತು, ಆಮೇಲೆ ಪೆನ್ ಡ್ರೈವ್ಸು. ಇವಾಗ ಬಿಡಿ ಎಲ್ಲ ಗೊತ್ತಿರೋದೆ ನಮಗೆ, ಏನು ಬೇಕಿಲ್ಲ ಇವಾಗ. ವಾಕ್ಮ್ಯಾನ್ಸ್ ಅಂತೆಲ್ಲ ಇತ್ತು ಮುಂಚೆ, ವಾಕ್ಮ್ಯಾನ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ವಾಕ್ಮ್ಯಾನು ಇಲ್ಲ ಇವಾಗ. ಎವ್ರಿಥಿಂಗ್ ಈಸ್ ಡಿಜಿಟಲ್ ಮೊಬೈಲ್. ಇಲ್ಲಿ ನೋಡಿ, ಇಲ್ಲಿ ಟೇಪ್ ರೆಕಾರ್ಡ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಪ್ ರೆಕಾರ್ಡರ್ಸ್. ವಾವ್, ದಿಸ್ ಇಸ್ ಸೊ ರೇಡಿಯೋ, ಸಾರಿ ದೀಸ್ ಆರ್ ಆಲ್ ರೇಡಿಯೋಸ್, ಯುನೀಕ್ ರೇಡಿಯೋಸ್ ಇದೆ ನೋಡಿ. ವಾವ್, ದಿಸ್ ಇಸ್ ಸೋ ನೈಸ್. ಇದನ್ನು ಕರೆಕ್ಟ್ ಮಾಡಿರೋದು ನಿಜವಾಗ್ಲೂ ಗ್ರೇಟಪ್ಪ, ಖುಷಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ವೀರೇಂದ್ರ ಹೆಗ್ಡೆ ಅವ್ರಿಗೆ ಇಟ್ಸ್ ಅ ಪ್ಯಾಷನ್. ಹಿ ಹ್ಯಾಸ್ ಬೀನ್ ಕಲೆಕ್ಟಿಂಗ್ ಫ್ರಮ್ ಸಿನ್ಸ್ ಏಜಸ್. ಇಲ್ಲಿ ನೋಡಿ ಮೇಲಿಂದ ವ್ಯೂ ಹೆಂಗೆ ಕಾಣುತ್ತೆ. ಇದು ಹ್ಯೂಜ್ ಹಾಲ್, ಇದು ಹ್ಯೂಜ್ ಹಾಲ್. ಒಂದು ಚಾರಿಯಟ್ ಇದೆ ನೋಡಿ ಮಧ್ಯದಲ್ಲಿ, ಹ್ಯೂಜ್ ಚಾರಿಯಟ್. ವಾವ್, ದಿಸ್ ಇಸ್ ಸೋ ನೈಸ್. ಬನ್ನಿ ಹೋಗೋಣ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಏನಿದೆ ಅಲ್ಲಿ, ಫಿಲಮ್ಸ್. ಹಿಂದಿನ ಕಾಲದ ಥಿಯೇಟರ್ಸಲ್ಲಿ ಹಳೆ ಕಾಲದ ಫಿಲಮ್ಗಳು ಪೋಸ್ಟರ್ಸ್ ಹಾಕಿದ್ದಾರೆ. ನಾವು ಸ್ಟಾರ್ಟ್ಸ್ ದಿ ಪ್ರೊಜೆಕ್ಟರ್ಸ್, ಹಿಂದಿನ ಕಾಲದ ಮೂವಿ ಪ್ರೊಜೆಕ್ಟರ್ಸ್. ಈ ಥರ ಒಂದು ರೀಲ್ ಬಿಡೋದು ಅಂತ ಒಬ್ಬರು ರೀಲ್ ಬಿಡೋಕೆ ಇಡ್ತಾಯಿದ್ರು ಒಂದು ಪ್ರೊಜೆಕ್ಟರ್ ರೂಮಲ್ಲಿ. ಅಲ್ಲಿಂದ ದ ಪರ್ಸನ್ ಯೂಸ್ ಟು ಟೆಲಿಕಾಸ್ಟ್ ದಿ ಮೂವೀಸ್. ಸೊ ಅದ್ರ ಮೂಲಕ ಮೂವಿ ಪ್ಲೇ ಆಗ್ತಿತ್ತು. ಇವಾಗೆಲ್ಲ ಡಿಜಿಟಲ್ಲು. ಸೊ ನೋ ನೀಡ್ ಟು ವರಿ ಅಬೌಟ್ ಸಚ್ ಪ್ರೊಜೆಕ್ಟರ್ ರೂಮ್ಸ್ ಆ್ಯಂಡ್ ಆಲ್. ಆ ಥರ ಪ್ರೊಜೆಕ್ಟರ್ ರೂಮ್ ಏನೂ ಬೇಕೇ ಆಗಿಲ್ಲ. ಇದು ನೋಡಿ, ಹ್ಯೂಜ್ ಕ್ಯಾಮ್ರಾಸ್. ಆಗಿನ ಕಾಲದ ಕ್ಯಾಮ್ರಾಗಳು ಹೇಗಿರ್ತದೆ ಅಂತ, ಮೋಸ್ಟ್ಲಿ ಇದು ಈವನ್ 100 years ಮೇಲಿದೆ ಓಲ್ಡ್ ಅನಿಸುತ್ತೆ ಇದೆಲ್ಲ. ಡಿಫ್ರೆಂಟ್ ಕ್ಯಾಮ್ರಾಸ್ ಇದೆ ನೋಡಿ. ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ, ಪ್ರೊಜೆಕ್ಟರ್ಸ್. ಇದು ನೋಡಿ, ಈ ಕ್ಯಾಮ್ರಾ ನೋಡಿ, ಇದು ಅಲ್ಲಿಂದ ಕ್ಲಿಕ್ ಮಾಡೋದು. ಶಕ್ಸ್, ಇಟ್ಸ್ ಸೋ ನೈಸ್. ಹೆಂಗೆ ಟೆಕ್ನಾಲಜಿ ಇವಾಲ್ವ್ ಆಗಿದೆ ನೋಡಿ. ಇದು ಸಣ್ಣದಿಂದ ಸ್ಟಾರ್ಟ್ ಆಗಿಬಿಟ್ಟು ಇಟ್ ಹ್ಯಾಸ್ ಇವಾಲ್ವ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಇಟ್ ಈಸ್ ಸ್ಟಿಲ್ ಇವಾಲ್ವಿಂಗ್. ವಿ ಡೋಂಟ್ ನೋ ವಾಟ್ ಎಲ್ಸ್ ವಿಲ್ ಕಮ್ ಇನ್ ಫ್ಯೂಚರ್. ಕ್ಯಾಮ್ರಾಗಳು ನೋಡಿ, ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಮ್ರಾಸ್. ದಿಸ್ ಈಸ್ ಸೋ ಗುಡ್ ಆ್ಯಂಡ್ ಸೋ ನೈಸ್. ವಾವ್. ಅದೇ ಹೇಳಿದ್ನಲ್ಲ, ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ. ದಿಸ್ ಈಸ್ ವಾಟ್ ಐ ಮೆಂಟ್. ಇವರ ವೀರೇಂದ್ರ ಹೆಗಡೆ ವೆನ್ ಹಿ ವಾಸ್ ಯಂಗ್. ಹಿ ವಾಸ್ ಅ ಗುಡ್ ಫೋಟೋಗ್ರಾಫರ್ ಆಲ್ಸೋ. ಕ್ಯಾಮ್ರಾ, ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಮ್ರಾಸ್ ಇದೆ ನೋಡಿ. ಇಲ್ಲಿಂದ ಸುಮ್ಮನೆ ಹಾಗೆ ನೋಡಿದೆ, ಇಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಳೋದು ಮುಂದೆ. ಆಮೇಲೆ ಏನಿದೆ, ಕಂಟಿನ್ಯೂಷನ್ ಆಫ್ ಕ್ಯಾಮ್ರಾಸ್. ನೈಸ್. ಡಿಫ್ರೆಂಟ್ ಒಂದೊಂದಕ್ಕೂ ಒಂದು ಜಾಗ ಮಾಡಿಟ್ಟಿದ್ದಾರೆ. ವಾವ್. ದಿಸ್ ಇಸ್ ಸೋ ನೈಸ್ ಮ್ಯಾನ್, ದಿಸ್ ಇಸ್ ಸೋ ನೈಸ್. ಸ್ಟುಡಿಯೋದಲ್ಲಿ ಅವಾಗ ಹಿಂಗೆ ಫೋಟೋ ಕುಣಿಸಿ ಫೋಟೋ ತೆಗಿಸ್ತಾರೆ, ಅದಕ್ಕೆ ಅಲ್ಲಿ ಚೇರ್ ಇರೋದು. ಅದು ಆ್ಯಂಟಿಕ್ ಚೇರ್. ಕ್ಯಾಮ್ರಾಸ್ ಹೇಗೆ ಇವಾಲ್ವ್ ಆಯಿತು ಅಂತಲೂ ತೋರಿಸಿದ್ದಾರೆ. ಇವೆಂಚುಲಿ 1940s, 50s, 60s, 70s ಎಲ್ಲ ಇದೆ. ಇಲ್ಲಿಂದ ಯಕ್ಷಗಾನದ್ದು ಇದು ಮೇಕಪ್ ಮೇಕಪ್ ಐಟಮ್ಸು, ಮೇಕಪ್ ಹೇಗೆ ಮಾಡ್ತಿದ್ರು. ತುಳುನಾಡು, ಬೇಸಿಕಲಿ ತುಳುನಾಡಲ್ಲಿ ಅಲ್ಲಿನ ಮನೋರಂಜನೆಗೆ ಹೇಗೆ ದೇ ಯೂಸ್ ಟು ಗೆಟ್ ರೆಡಿ ಅಂತ ಎಲ್ಲ ತೋರಿಸಿದ್ದಾರೆ. ಸೊ ತುಳುನಾಡಲ್ಲಿ ಯಕ್ಷಗಾನ ಫೇಮಸ್ಸು. ಸೊ ತುಳುನಾಡು ಅಂದರೆ ಸೌತ್ ಕೆನರಾ ಅಲ್ಲಿ ತುಳು ಮಾತಾಡ್ತಾರೆ. ಪೀಪಲ್ ಆರ್ಟ್ಸ್ ಆಫ್ ತುಳುನಾಡು.
ಸೊ ಈ ಥರ ಎಲ್ಲ ನಾಟಕಗಳ್ನ ಮಾಡ್ತಾಯಿದ್ರು, ಎಲ್ಲ ಥರ ಎಲ್ಲ ಡ್ರೆಸ್ ಮಾಡಿಕೊಂಡು ಅದರದ್ದೊಂದು ಡಿಪಿಕ್ಷನ್ ತೋರಿಸಿದ್ದಾರೆ. ಆಮೇಲೆ ಮಾಸ್ಕ್ಸ್ ಅದನ್ನ ಯೂಸ್ ಮಾಡ್ತಾಯಿದ್ದು ನಾಟಕ ಮಾಡೋಕ್ಕೆಲ್ಲ. ನೋಡಿ ಈ ಕಡೆಯಿಂದ ಬರ್ತೀನಿ, ಅಲ್ಲಿ ರಾಜರುಗಳ್ದು ರಾಣಿದು ಎಲ್ಲ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಈ ಥರ ಕಾಣಿಸ್ತಾಯಿದ್ರು. ನೋಡಿ ಈ ಥರ ಯಕ್ಷಗಾನ ತುಂಬ ಫೇಮಸ್ಸು. ಇಲ್ಲಿ ಒಂದು ಚೆನ್ನಾಗಿರೋ ಇದಿದೆ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಯಕ್ಷಗಾನ ಮಾಡ್ತಾರಲ್ಲದು ಟಿ ವಿಲಿ ಹಾಕಿದ್ದಾರೆ. ಈಗೊಂದು ಒಳ್ಳೆ ಇದನ್ನು ತೋರಿಸ್ತೀನಿ ನೋಡಿ, ರಾಜ ಹೇಗಿರ್ತಾನೆ ಅಂತ. ಯಕ್ಷಗಾನದಲ್ಲಿ ರಾಜ ಆಗಲಿ ಏನೇ ಒಂದು ಕ್ಯಾರೆಕ್ಟರ್ ಆಗಲಿ, ಇಟ್ ಲುಕ್ಸ್ ಸೋ ಗುಡ್. ಸಿ ದಿಸ್ ಈಸ್ ಇಟ್. ಇದೇ ಯಕ್ಷಗಾನ. ಡ್ಯಾನ್ಸ್ ಜೊತೆಗೆ ಕತೆ ಹೇಳೋದು ಯಕ್ಷಗಾನ. ನೆಕ್ಸ್ಟ್ ಏನಪ್ಪ, ಆರ್ಮ್ಸ್ ಗ್ಯಾಲರಿ. ವಾರ್ ಫೀಲ್ಡಲ್ಲಿ ಎಲ್ಲ ಏನೇನು ಯೂಸ್ ಮಾಡ್ತಿದ್ರು ಅಂತ ಇದೊಂದು ಡಿಸ್ಪ್ಲೇ ಇದೆ ನೋಡಿ. ಆಗಿನ ಕಾಲದ ಕತ್ತಿ, ಬಿಲ್ಲು ಬಾಣ, ಪಿಸ್ತೂಲ್ಗಳು, ರೈಫಲ್ಗಳು ಎಲ್ಲ ಇದೆ. ಆರ್ಮ್ಸ್ ಗ್ಯಾಲರಿ. ಕತ್ತಿ, ಗುರಾಣಿ, ನೈಫ್ಸು, ಡ್ಯಾಗರ್ಸು ಎಲ್ಲ, ಪಿಸ್ತೂಲ್ಸು, ಶಾರ್ಟ್ ಪಿಸ್ತೂಲ್ಸು, ಲಾಂಗ್ ಪಿಸ್ತೂಲ್ಸು, ಗುರಾಣಿ ನೋಡಿ ಇಲ್ಲಿ ಟು ಪ್ರೊಟೆಕ್ಟ್ ದಿ ನೈಫ್ ಬೀಟ್. ಇದು ನೋಡಿ, ಇದು ಕತ್ತಿಗಳು, ತಲ್ವಾರ್ಗಳು, ಇದು ರೈಫಲ್ಸ್. ಇದನ್ನ ರಾಜ ಬಂದಾಗ ಬಹುಪರಾಕ್ ಅಂತ ಬರ್ತಾಯಿದ್ರಲ್ಲ, ವೆಲ್ಕಮ್ ಮಾಡೋಕ್ಕೆ ಗುಂಡು ಹೊಡಿತಿದ್ದಂಥದ್ದು ಅಲ್ಲಿ ಬರ್ತಿದ್ರು ನೋಡಿ. ಇದು ಕೊಡವಾಗಳು, ಕೂರ್ಗೀಸ್ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್. ಇದು ಮಚ್ಚು. ಕೊಡವಾಸ್ ಆರ್ ಆಲ್ವೇಸ್ ದಿ ಗ್ರೇಟೆಸ್ಟ್ ಪೀಪಲ್ ಆಫ್ ವಾರಿಯರ್ಸ್. ತುಂಬ ವಾರಿಯರ್ಸ್ ಬಂದಿದ್ದಾರೆ ಕೊಡವಾಯಿಂದ. ನಮ್ಮ ಇಂಡಿಯನ್ ಆರ್ಮಿಲೂ ತುಂಬ ಜನ ಇದ್ದಾರೆ, ಇಂಡಿಯನ್ ಮಿಲ್ಟ್ರಿಲೂ ಕೊಡವಾಸು. ಹ್ಯಾಸ್ ಲೈಕ್ 6. ಸೊ ಇದು ಬಂದುಬಿಟ್ಟು ಏನು ಗುದ್ಲಿ, ಪಿಕಾಸಿ ಎಲ್ಲ ಇದೆ. ನೆಕ್ಸ್ಟ್ ಏನಪ್ಪ, ಟೈಪ್ ರೈಟರ್ಸ್, ಕ್ಯಾಲ್ಕುಲೇಟರ್ಸ್, ಕರೆನ್ಸೀಸ್, ಕಾಯಿನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಕಾಯಿನ್ಸ್. ವಾವ್! ಇದು ಮೆಡಲ್ಸ್, ಇದು ಮೆಡಲ್ಸ್ ಇಲ್ಲಿದೆ ನೋಡಿ. ಡಿಫ್ರೆಂಟ್ ಟೈಪ್ ಆಫ್ ಇದು ಬೈನಾಕ್ಯುಲರ್ಸ್, ಹಳೆ ಕಾಲದ ಬೈನಾಕ್ಯುಲರ್ಸು. ವಾವ್, ದಿಸ್ ಈಸ್ ಸೊ ಗುಡ್. ಇಲ್ಲಿ ಬಂದುಬಿಟ್ಟು ಟೈಪ್ ರೈಟರ್ಸ್ ಅಂದರೆ ಕೆಲವರಿಗೆ ಗೊತ್ತೇ ಇರೋಲ್ಲ ಈಗಿನ ಕಾಲದ ಮಕ್ಕಳಿಗೆ. ಸೊ ಈಗೆಲ್ಲ ಪ್ರಿಂಟೌಟ್ಸ್ ಬರುತ್ತೆ ಪ್ರಿಂಟರಲ್ಲಿ, ಆವಾಗೆಲ್ಲ ಟೈಪ್ ಮಾಡಬೇಕಿತ್ತು ಕೂತ್ಕೊಂಡು. ಸ್ಟೆನ್ಸಿಲ್ ಕಾಪಿ, ಟೈಪ್ ರೈಟರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟರ್ಸ್ ನೋಡಿ, ಹಳೆ ಕಾಲದ ಕ್ಯಾಲ್ಕುಲೇಟರ್ಸು, ಹಳೆ ಕಾಲದ ಟೇಬಲ್ ಫ್ಯಾನ್ಸು. ಸೊ ಟೈಪ್ ರೈಟರ್ ಯೂಸ್ ಮಾಡಿಕೊಂಡು ದೇ ಯೂಸ್ ಟು ಟೈಪ್. ಇದು ಫೋನು, ಹಳೆ ಕಾಲದ ಲ್ಯಾಂಡ್ಲೈನ್ಗಳು. ಇದು ಫೋನ್ ಬೂತಲ್ಲಿ ಯೆಲ್ಲೋ ಕಲರ್ ಬಂತಲ್ಲ, ಅದು ಫೋನ್ ಬೂತ್ ಯೂಸ್ ಮಾಡ್ತಿದ್ರು 2000ಸಲ್ಲಿ, ಅರ್ಲಿ 2000ಅಲ್ಲಿ. ಸೇವಿಂಗ್ ಮೆಷಿನ್ಸ್, ಓಲ್ಡ್ ಸೇವಿಂಗ್ ಮೆಷಿನ್ಸ್, ಆ್ಯಂಟಿಕ್ ಪೀಸಸ್. ಇಲ್ಲಿ ನೋಡಿ ಒಂದು ಹ್ಯೂಜ್ ಸೇವಿಂಗ್ ಮೆಷಿನ್ ಇದೆ. ಸೇವಿಂಗ್ ಮೆಷಿನ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಆಮೇಲೆ ಇನ್ನೇನಿದೆ, ಇದೇನು ಹೋಮಿಯೋಪತಿ ಕಿಟ್ ಅಂತೆ. ಹೋಮಿಯೋಪತಿ ಆಗಿನ ಕಾಲದಲ್ಲೂ ಇತ್ತು ಹೋಮಿಯೋಪತಿ, ಅದ್ರ ಕಿಟ್ಟು. ಆಮೇಲೆ ಇದು ಮಗ್ಗನೇ, ಇದು ಖಾದಿ ಮಾಡೋದು, ಗಾಂಧೀಜಿ ಯೂಸ್ ಮಾಡ್ತಿದ್ದು. ಇಲ್ಲಿ ಕಾಯಿನ್ಸು, ಹಳೇ ಕಾಲದ ಕಾಯಿನ್ಸು, ರಾಜರ ಕಾಲದ ಕಾಯಿನ್ಸು, ಓಲ್ಡ್ ಏಜ್ ಕಾಯಿನ್ಸ್, ಕರೆನ್ಸೀಸ್, ಡಿಫ್ರೆಂಟ್ ಕಂಟ್ರೀಸ್ದು ಕರೆನ್ಸೀಸ್, ಡಿಫ್ರೆಂಟ್ ಕಂಟ್ರಿದು ಕರೆನ್ಸೀಸ್ ಎಲ್ಲ ಹಳೆಯದು, ಆಲ್ ಓಲ್ಡ್ ಕರೆನ್ಸೀಸ್ ಪ್ರಿಸರ್ವ್ ಮಾಡಿದ್ದಾರೆ. ನೆಕ್ಸ್ಟ್ ಏನಿದೆ, ಕ್ಲಾಕ್, ಪೆಂಡುಲಮ್ ಕ್ಲಾಕ್, ವಾಚ್, ಮೈ ಫೇವ್ರೇಟ್ ಸೆಕ್ಷನ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಚಸ್. ವಾವ್. ವಾಲ್ ಕ್ಲಾಕ್ಸ್, ಹಳೆಯ ಕಾಲದ ವಾಲ್ ಕ್ಲಾಕ್ಸು.
ನೈಸ್. Oh my God, it's so good. To own a museum like this is really great. The museum he owns, Hegde sir. So ಇದು ಬಂದ್ಬಿಟ್ಟು ಅಯರ್ನ್ ಬಾಕ್ಸ್. ಸೊ ಆ ಕಾಲದ ಅಯರ್ನ್ ಬಾಕ್ಸ್ಗಳು ಹೌ ಇಟ್ ಇವಾಲ್ವ್ಡ್ ಅಂತ ಇವೆಂಚುಲಿ ಹೇಗೆ ಚೇಂಜ್ ಆಯಿತು. ಓ ಗಾಡ್, ಡಿಫ್ರೆಂಟ್ ಕೈಂಡ್ ಆಫ್ ಅಯರ್ನ್ ಬಾಕ್ಸಸ್. ದಿಸ್ ಇಸ್ ಸೋ ನೈಸ್. ಅಯ್ಯೋ. ನೆಕ್ಸ್ಟ್ ಅದು ನೋಟ್ಸ್ ಆ ಕಡೆಯಿಂದ ಈ ಕಡೆಯಿಂದ ಕಾಯಿನ್ಸು ಇನ್ನೊಂದು ಸೆಕ್ಷನ್ನು. ಸೊ ಫ್ರಂಟು ಬ್ಯಾಕು ನೋಟ್ಸ್ದು ಕರೆನ್ಸೀಸ್ದು. ವಾವ್. ಐ ಥಿಂಕ್ 20 ರೂಪೀಸ್ ನೋಟ್ ನೋಡಿದ್ದೆ ನಾನು ಮುಂದೆ, ತುಂಬ ಹಿಂದೆ, ಚಿಕ್ಕ ಹುಡುಗದಾಗ. ಆಮೇಲೆ ಏನಿದೆ, ಏನಿದು ಕೆರೋಸಿನ್ ಸ್ಟವ್ ಅಂತೆ. ಕೆರೋಸಿನ್ ಸ್ಟವ್, ಓ ಗಾಡ್, ದಿಸ್ ಲುಕ್ಸ್ ಸೋ ಯುನಿಕ್. ಟೈಪ್ ರೈಟರ್, ಇಲ್ಲಿ ಅಗೇನ್ ಟೈಪ್ ರೈಟರ್ಸ್, ಎಲ್ಲ ಟೈಪ್ ರೈಟರ್ಸ್ಗಳು. ಟೇಬಲ್ ಫ್ಯಾನ್, ಟೈಪ್ ರೈಟರ್, ಡಿಫ್ರೆಂಟ್ ಕೈಂಡ್ ಆಫ್ ಟೈಪ್ ರೈಟರ್ಸ್. ಸ್ಟೆನ್ಸಿಲ್ ಕಾಪೀಸ್ ಎಲ್ಲ ಬರ್ತಿದ್ದಾರಲ್ಲಿ. ಲ್ಯಾಟಿನ್ಸ್, ಓ ಗಾಡ್, ದಿಸ್ ಈಸ್ ಸಮಥಿಂಗ್ ಯುನೀಕ್. ಹಳೆ ಕಾಲ ಲ್ಯಾಟಿನ್ಸ್. ಸೊ ಲ್ಯಾಂಪ್ಸ್. ಇದು ಸ್ಪೆಕ್ಟೇಕಲ್ಸ್, ಓ ನೈಸ್. ಹಳೆ ಕಾಲ ಸ್ಪೆಕ್ಟೇಕಲ್ಸ್ಗಳು. ಓಕೆ, ಸ್ಮಾಲ್ ಕಲೆಕ್ಷನ್ ಬಟ್ ಯಾ ಗುಡ್. ಸೊ ನೆಕ್ಸ್ಟ್ ಹೋಗೋಣ. ಏನಿದು, ಯಾಕೆ ಹೋಗೋಣ, ಈ ಕಡೆ ಹೋಗೋಣ. ಓಕೆ, ಫರ್ನಿಚರ್ ಗ್ಯಾಲರಿ, ಹಳೆ ಕಾಲದ ಫರ್ನಿಚರ್ ಗ್ಯಾಲರಿ. ವಾವ್, ಯುನೀಕ್ ಫರ್ನಿಚರ್ಸ್. ವಾವ್, ಎಲ್ಲ ಟೀಕ್ ವುಡ್ಡು, ರೋಸ್ ವುಡ್ ಅನಿಸುತ್ತೆ. ವಾವ್, ಡ್ರೆಸ್ಸಿಂಗ್ ಟೇಬಲ್ಲು, ಟೀ ಟೇಬಲ್ಸು, ಸೋಫಾ ಸೆಟ್ಟು. ಏನೂ ವೇಸ್ಟ್ ಮಾಡಿಲ್ಲ. ವಾಲ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಪ್ರತಿಯೊಂದೂ ಯುಟಿಲೈಸ್ ಮಾಡಿದ್ದಾರೆ. ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿ. ಆ ವಾಲ್ ಹ್ಯಾಂಗ್ ಮಾಡ್ಬೇಕಾದ್ರೆ ಪ್ಯಾರಲಾಗಿ ಎಷ್ಟು ನೀಟಾಗಿ ಲೈನ್ ಆ್ಯಂಡ್ ಲೆಂತ್ ಕರೆಕ್ಟಾಗಿ ಹಾಕಿದ್ದಾರೆ. ಚೂರು ಏರುಪೇರಿಲ್ಲ. ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಟೀ ಟೇಬಲ್ಸು, ಆಮೇಲೆ ಡೈನಿಂಗ್ ಟೇಬಲ್ಸು, ಆಮೇಲೆ ಕಾರ್ಟು. ವಾವ್, ರಾಜರ ಕಾಲದ ಕಾರ್ಟು, ಚೇರ್ಸು ಯುನೀಕ್ ಆಗಿದೆ. ಚೇರ್ ನೋಡಿ ಹೆಂಗಿದೆ, ಹಳೆ ಕಾಲದ ಚೇರ್ಸ್. ಯಾವುದೋ ಬಾಗಿಲು, ಡೋರ್, ಡಿಫ್ರೆಂಟ್ ಕೈಂಡ್ ಆಫ್ ಡೋರ್ಸು ಇದೆ. ಎಲ್ಲ ರಾಜ ಮನೆತನದ ಡೋರ್ಸ್ಗಳು, ಟೆಂಪಲ್ ಡೋರ್ಸು. ವಾವ್, ದಿಸ್ ಇಸ್ ಸೋ ಗುಡ್. ಯಾರೋ ಕೂತ್ಕೋಬೇಡಿ ಅಂತ ಬರ್ತಿದ್ದಾರೆ. ಡೋಂಟ್ ಸಿಟ್ ಆನ್ ದ ಚೇರ್ಸ್ ಅಂತ, ಡೋಂಟ್ ಸ್ಪಾಯ್ಲ್ ಇಟ್ ಅಂತ ಬರ್ತಿದ್ದಾರೆ. ಸೊ ಯು ನೀಡ್ ಟು ಅಬೈಡ್ ಬೈ ದೋಸ್ ರೂಲ್ಸ್, ನಾಟ್ ಟು ಟಚ್ ಆ್ಯಂಡ್ ಸ್ಪಾಯ್ಲ್ ದಮ್. ನೋಡಿ ಬಾಗಿಲುಗಳು ಎಷ್ಟು ಚೆನ್ನಾಗಿದೆ. ದಿಸ್ ಲುಕ್ಸ್ ಸೋ ಗುಡ್. ದಿಸ್ ಲುಕ್ಸ್ ರಿಯಲಿ ಗುಡ್. ಇದು ಬಂದ್ಬಿಟ್ಟು ತೊಟ್ಲು. ಓ ಗಾಡ್, ರಾಜ ಮನೆತನದ ಮಕ್ಕಳು ತೊಟ್ಲ ಇರ್ತಿದ್ರು ಅನಿಸುತ್ತೆ. ಇದು ಜ್ಯುವೆಲ್ರಿ ಬಾಕ್ಸು. ಜ್ಯುವೆಲ್ರಿ ಬಾಕ್ಸ್, ಬಾಗಿಲು. ವಾ, ಪ್ರೊಟೆಕ್ಷನ್ ಆಫ್ ಆ್ಯಂಟಿಕ್ ಈಸ್ ದಿ ಪ್ರೊಟೆಕ್ಷನ್ ಆಫ್ ಅವರ್ ಕಲ್ಚರ್ ಅಂತೆ. ದಟ್ಸ್ ರಿಯಲಿ ಕರೆಕ್ಟ್, ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್. ನಮ್ಮ ಕಲ್ಚರ್ನ ಆ್ಯಂಟಿಕ್ ಇದನ್ನು ಪ್ರೊಟೆಕ್ಟ್ ಮಾಡಿದ್ರೆ ನಮ್ಮ ಕಲ್ಚರ್ ಪ್ರೊಟೆಕ್ಟ್ ಮಾಡ್ದಂಗೆ. ಪೇಂಟ್ ಬ್ರಷಸ್, ಆ ಕಾಲದ ಪೇಂಟು ಇದೆ ನೋಡಿ ಅಲ್ಲಿ, ಪೇಂಟ್ ಬಾಕ್ಸಲ್ಲಿ ಹಳೆ ಕಾಲದ ಪೇಂಟ್ ಬಾಕ್ಸು, ಪೇಂಟ್ ಬ್ರಷು. ಇದು ಈಸಿ ಚೇರ್ಸ್ ಆ ಕಡೆ ಇರೋದು. ಇದು ನೋಡಿ ಪೇಂಟ್ ಹಂಗೆ ಇದೆ, ಸ್ವಲ್ಪ ಪೇಂಟ್ ಬಾಕ್ಸ್. ಇದು ನೋಡಿ ಈಸಿ ಚೇರ್ಸು. ಈಗ ಸೊ ಆರಾಮಾಗಿ ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಇದು ಹೆಗ್ಡೆ ಅವ್ರದ್ದು ಫ್ಯಾಮಿಲಿ, ವೆನ್ ಹಿ ವಾಸ್ ಯಂಗ್. ಅವ್ರ ಮ್ಯಾರೇಜ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಯಾ, ಇಟ್ಸ್ ವೆರಿ ನೈಸ್. ಇಲ್ಲ ಪೇಂಟಿಂಗು ಗೌತಮ ಬುದ್ಧದು. ಇಲ್ಲಿ ನೋಡಿ, ಇಲ್ಲಿ
ಕಂಟಿನ್ಯೂ ಮಾಡಿದೆ. ಹಾಗೆ ಇದು ಬಂದುಬಿಟ್ಟು ಚಾಪೆ ಎಲ್ಲ ಇದೆ. ಫರ್ನಿಚರ್ಸ್, ಬೇಸಿಕಲಿ ಫರ್ನಿಚರ್ಸ್ ಸೆಕ್ಷನ್, ಓಲ್ಡ್ ಫರ್ನಿಚರ್ಸ್. ಇಲ್ಲಿ ಇದು ಶೋ ಪೀಸಸ್, ಈ ಸವರೋಸ್ಕಿ ಈ ಥರ ಗ್ಲಾಸ್ ಆ್ಯಂಟಿಕ್ ಆರ್ಟಿಕಲ್ಸ್. ಸವರೋಸ್ಕಿ ಹೇಗಿದೆಯೋ ಅದೇ ಥರ ಮಾಡಿದ್ದಾರೆ, ಕಲೆಕ್ಟ್ ಮಾಡಿದ್ದಾರೆ. ಲಾಫಿಂಗ್ ಬುದ್ಧ, ಡೆಕೋರೇಟಿವ್ ಆರ್ಟ್ಸ್ ಸೆಕ್ಷನ್, ಲಾಫಿಂಗ್ ಬುದ್ಧ. ದಿಸ್ ಇಸ್ ಸೋ ಗುಡ್. vases, a torch, different kind of torches, ಹಳೆ ಕಾಲ ಟಾರ್ಚಸ್. ಇಲ್ಲಿ ಬಂತು ನೋಡಿ ನನ್ನ ಫೇವ್ರೆಟ್ ಬುದ್ಧ. ವಾವ್, ಇದು ಬರುತ್ತೆ ನೋಡಿ ಈಗ. ದಿಸ್ ಈಸ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಐಟಮ್ ಇನ್ ದ ಎಂಟೈರ್ ಮ್ಯೂಸಿಯಂ. This looks so glitter and so nice. Wow, just feel like a wow. ಖುಷಿ ಆಯಿತು. ಹಳೆ ಕಾಲದ ಕಿಟಕಿಗಳು, ರೋಸಡ್ಡು ಟೀ ಕೂಡ ಮಾಡಿರೋದು, ಬಾಗಿಲು ಎಲ್ಲ ಇದೆ, ಡೋರ್ಸು, ವಿಂಡೋಸು, ವೇಸಸ್, ಡಿಫ್ರೆಂಟ್ ಕೈಂಡ್ ಆಫ್ ವೇಸಸ್ಸು, ಲಾಫಿಂಗ್ ಬುದ್ಧಾಸು, ಪ್ಲೇಟ್ಸು, ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಂಟಿಕ್ ಪ್ಲೇಟ್ಸು. ಇದು ಬಂದುಬಿಟ್ಟು ಸುರಪಾನ ಕುಡಿಯೋಕ್ಕೆ. ವಾವ್, ದಿಸ್ ಲುಕ್ಸ್ ಸೋ ಗುಡ್. ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟಿಕಲ್ಸ್, ಶೋ ಆರ್ಟಿಕಲ್ಸ್, ಶೋ ಪೀಸಸ್. ಇನ್ನೇನಿದೆಯಪ್ಪ ನೋಡಿ, ಇಲ್ಲಿಂದ ಕಾಣುತ್ತೆ ಆಚೆ ಹಾಲ್. ಸಮ್ ಪೇಂಟಿಂಗ್ಸ್ ವಿಚ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಎನಿವೇಸ್, ಇಲ್ಲಿ ಬಂದುಬಿಟ್ಟು ಅಗೇನ್ ಸಮ್ ಐಡಲ್ಸ್, ಸರಸ್ವತಿ ದೇವಿ, ಶಿವ, ಗಣೇಶ. ಐ ಥಿಂಕ್ ಎಷ್ಟು ಜನ ಡೊನೇಟು ಮಾಡಿದ್ದಾರೆ. ಫ್ರಾಕ್ಸು, ಹುಡುಗಿಯರ್ದು, ಚಿಕ್ಕ ಹುಡುಗಿಯರ್ದು ತುಂಬ ಡೊನೇಷನ್ಸು ಕೊಟ್ಟಿದ್ದಾರೆ, ಲೈಕ್ ವಾಲಂಟ್ರಿಯಾಗಿ, ಇಫ್ ಐ ಆಮ್ ನಾಟ್ ರಾಂಗ್. ಬರ್ಮೀಸ್ ಆರ್ಟ್ ಅಂತಿದ್ದು, ಲೈಕ್ ಬರ್ಮಾದೇನೋ ಒಂದು ಆರ್ಟ್ ಕಲೆಕ್ಟ್ ಮಾಡೋದು ಸಿಕ್ಕಿದೆ ಅವ್ರಿಗೆ, ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಏನೋ ಇದೊಂದು ಯುನೀಕ್ ಆಗಿದೆ, ಡಿಫ್ರೆಂಟಾಗಿ ಏನೋ ಇದೆ, ಬುದ್ಧ ಥರದ ಪ್ರೀಚಿಂಗ್ಸ್ ಥರ ಇದೆ. ಆಮೇಲೆ ಬುದ್ಧ, ಲಾರ್ಡ್ ಬುದ್ಧ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅಷ್ಟೇ. ಇದು ಬಂದುಬಿಟ್ಟು ಫಾರೆಸ್ಟ್ ಜ್ಯುವೆಲ್ರೀಸ್, ಅಂದರೆ ಫಾರೆಸ್ಟಲ್ಲಿ ಕಾಡು ಮನುಷ್ಯರು ಹಾಕೋ ಜ್ಯುವೆಲ್ರೀಸ್, ಬೀಡ್ ಜ್ಯುವೆಲ್ರೀಸ್. ಇದು ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಲಿ ಉಡ್ಸಿದ ಪಂಚೆ ಅಂತಿದ್ದು ಒಂದು ಕೊಟ್ಟಿದ್ದಾರೆ ಅವ್ರಿಗೆ, ಮೂರ್ತಿ ದೇವಸ್ಥಾನ ಐಡಲಿಗೆ ಹಾಕಿರೋದು. ಇದು ವಾಡೆಗಳು ನೋಡಿ, ಇದು ಫ್ರಂಟಿಂದ ಕಾಣುತ್ತೆ. ಬೀಡ್ಸಲ್ಲಿ ಹಾಕೊಂಡ್ರ ಜ್ಯುವೆಲ್ರೀಸು, ಕಾಡು ಮನುಷ್ಯರು ಹಾಕೊಳ್ಳೋದು. ಇದು ವಾಡೆಗಳು ಸ್ಟೋರೇಜ್ಗೆಲ್ಲ, ಹಳೆ ಕಾಲದ ಸ್ಟೋರೇಜಿಗೆ. ಇದೇನು ಸೆಕ್ಷನ್ನು, ಟುವರ್ಡ್ಸ್ ಸ್ಟೇರ್ ಕೇಸ್ ಅಂತ, ಟುವರ್ಡ್ಸ್ ಡೌನ್ ದ ಸ್ಟೇರ್ಸ್ ಹೋಗೋಣ ಬನ್ನಿ. ವಾವ್, ಹೆಂಗೆ ಕಾಣೋದು ನೋಡಿ ಒಂದು ನೋಟ. ಲೆಟ್ಸ್ ಗೋ. ಓಕೆ, ನಾಗಲೇ ಹೇಳ್ದಂಗೆ ಲಿಫ್ಟ್ ಇದೆ. ನೋ ನೀಡ್ ಟು ವರಿ ಇಫ್ ಯು ಕ್ಯಾನ್ ಕ್ಲೈಂಬ್ ಅಪ್ ದ ಸ್ಟೇರ್ಸ್. ಮೇಲೆ ಹತ್ಲಕ್ಕಾಗಲಿಲ್ಲ ಅಂದರೆ ಟೆನ್ಷನ್ ಬೇಡ, ಲಿಫ್ಟ್ ಇದೆ ಆರಾಮಾಗಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಇಲ್ಲಿ ಚಾರಿಯಟ್ ಇದೆ, ಒಂದು ದೊಡ್ಡ ಚಾರಿಯಟ್ಟು. ಇಲ್ಲಿ ನೋಡಿ, ಇದು ಹಿಂದೆ ರಾಣಿದಿರನ್ನ ಈ ಥರ ಆ ಕಡೆ ಈ ಕಡೆ ಕೆಲವು ಆಳುಗಳು ಎತ್ಕೊಂಡು ಹೋಗ್ತಾಯಿದ್ರು.
ದೇ ಯೂಸ್ ಟು ಟೇಕ್ ದ ಬ್ರೈಡ್ ಆರ್ ಕ್ವೀನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಬಾಕ್ಸ್. ಅದೇನೋ ಹೇಳ್ತಾರೆ, ಮರ್ತೋಯ್ತು ನನಗೆ ಅದು, ಕನ್ನಡದಲ್ಲಿ ಏನೋ ಹೇಳ್ತಾರೆ. ಇದು ನೋಡಿ, ಇದೇನಂತ ಗೊತ್ತಾಗಲಿಲ್ಲ ನನಗಿದು. ಇದು ಬಂದುಬಿಟ್ಟು ಡೆಂಟಲ್ ಅಂತ, ಹಳೆ ಕಾಲ ಡೆಂಟಲ್ ಚೇರು, ಡೆಂಟಲ್ ಇದು ನೋಡಿ ಕಾಣುತ್ತೆ ನೀಟಾಗಿ. ಓಲ್ಡ್ ಏಜ್ ಡೆಂಟಲ್ ಎಕ್ವಿಪ್ಮೆಂಟ್ಸ್. ಇದು ಬಾಕ್ಲು ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ರೋಸ್ ವುಡ್ಡಲ್ಲಿ ಮಾಡಿರೋದು. ಇದು ಬಂದುಬಿಟ್ಟು ಸ್ಮಾಲ್ ಚಾರಿಯಟ್ ಅಲ್ಲ, ಸಾರಿ, ಟಾಂಗಾ, ಸ್ಮಾಲ್ ಟಾಂಗಾ ಕೂತ್ಕೊಳ್ಳೋಕ್ಕೆ. ಸ್ಮಾಲ್ ಟಾಂಗಾ, ಸೈಕಲ್ ಓಡಿಸ್ಕೊಂಡು ಹೋಗೋ ಟಾಂಗಾ, ನಾಟ್ ದ ಹಾರ್ಸ್ ಟಾಂಗಾ. ಆಮೇಲೆ ಏನಿದೆ ಎಲ್ಲ ಅಗೇನ್ ಸಮ್ ಐಡಲ್ಸು, ಎಲ್ಲ ಬ್ರಾನ್ಸಲ್ಲಿ ಮಾಡಿರೋದು ನೋಡಿ ಹೇಗೆ ಕಾಣುತ್ತೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ, ಏನೊಂದು ಡಿಪಿಕ್ಷನ್, ಇದನ್ನು ಅರ್ಥ ಆಗಲಿಲ್ಲ ನನಗೆ, ನಾನು ನೋಡಲಿಲ್ಲ. ಪೋಡಿಯಂ ಥರ ಏನೋ ಇದೆ. ಅಗೇನ್ ಫ್ಯೂ ಐಡಲ್ಸು, ಡಿಫ್ರೆಂಟ್ ಕೈಂಡ್ ಆಫ್ ಐಡಲ್ಸ್ ಇದೆ. ಸ್ಟೋನಲ್ಲಿ ಮಾಡಿರೋದಿಲ್ಲ, ಮಾರ್ಬಲ್ಸಲ್ಲಿ ಮಾಡಿರೋದು ಇದೆ. ಸ್ಟೋನು, ಮಾರ್ಬಲ್ಸು, ಮೆಟಲ್ಲು, ಬ್ರಾನ್ಸ್ ಆ್ಯಂಡ್ ಬ್ರಾಸ್ ಎಸ್ಪೆಷಲಿ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದ್ದೀವಿ. ಜಸ್ಟ್ ವಾಚ್ ಫಾರ್ ಫ್ಯೂ more minutes and we are done. And really, if you can just go and visit the place, it will be really good. You'll love it. ನಿಜವಾಗ್ಲೂ ಹೋಗಲ್ಲಿ ಭೇಟಿ ಮಾಡಿ ನೋಡಿದ್ರೆ ಇನ್ನೂ ಖುಷಿ ಆಗ್ತೀರ. ಇನ್ನು ಇದು ಪಾತ್ರೆ, ಅನ್ನ ಸಾಂಬಾರೆಲ್ಲ ಇಡ್ತಿದ್ರು ಅನ್ಸುತ್ತೆ ಆ ಕಾಲದಲ್ಲಿ. ದಿಸ್ ಇಸ್ ನೈಸ್. ಇದನ್ನು ಇದೇನಿದು, ಇದು ಬಂದುಬಿಟ್ಟು ಜಿಮ್ ಎಕ್ವಿಪ್ಮೆಂಟ್ಸು, ಹಳೆ ಕಾಲದ ಗರಡಿ ಮನೇಲಿ ಯೂಸ್ ಮಾಡ್ತಿದ್ದು ಜಿಮ್ ಎಕ್ವಿಪ್ಮೆಂಟ್ಸು. ಇದು ಬಂದುಬಿಟ್ಟು ಇಲ್ಲಿರೋದು ನೋಡಿ, ಗರಡಿ ಮನೇಲಿ ಯೂಸ್ ಮಾಡ್ತಿದ್ದು ಜಿಮ್ ಎಕ್ವಿಪ್ಮೆಂಟ್ಸು. ಅಂಡೆ, ಇದು ಬಂದುಬಿಟ್ಟು ಸೌಟ್ಗಳು, ಎಲ್ಲ ಹೌಸ್ ಹೋಲ್ಡ್ ಐಟಮ್ಸು, ಎಲ್ಲ ಅಡುಗೆ ಮನೇಲಿ ಯೂಸ್ ಮಾಡೋದು ಕಿಚನ್ ಐಟಮ್ಸ್ ಎಲ್ಲ ಅಷ್ಟೇ. ಇದು ಬಂದುಬಿಟ್ಟು ಚಪಾತಿ ಮಿದ್ದಾರಲ್ಲ, ಆ ಥರ ಮಿದಿಯೋಕ್ಕೆ ಯೂಸ್ ಮಾಡ್ತಿದ್ರಂತೆ. ಹಿಟ್ಟು ಕಲ್ಸೋಕ್ಕೆ ಎಲ್ಲ ಬರ್ದಿದ್ದಾರೆ ಅದರಲ್ಲಿ, ಹಿಟ್ಟು ಕಲ್ಸೋಕ್ಕೆ ಯೂಸ್ ಮಾಡ್ತಿದ್ರಂತೆ. ಒಳಕಲ್ಲು, ಶಾವಿಗೆ ಒತ್ತಕ್ಕೆ, ಮಂತು, ಮೊಸರು ಕಡಿಯೋಕ್ಕೆ ಎಲ್ಲ ಇದೆ. ನೈಸ್ ಎಲ್ಲ ಹಳೆ ಕಾಲದ್ದು. ನೋಡಿ, ಶಾವಿಗೆ ಒತ್ತೋದು, ಇದು ನಟ್ಸ್, ಇದು ಬಂದುಬಿಟ್ಟು ನಟ್ಸ್ನ ಕಟ್ ಮಾಡೋಕ್ಕೆ, ಬಾದಾಮಿ, ಗೋಡಂಬಿ, ಶೆಲ್ ಕಟ್ ಮಾಡೋಕ್ಕೆ. ಇದು ಬಂದುಬಿಟ್ಟು ಕೋಂಬ್ ಬಾಚಣಿಗೆ, ಮಿರರು, ಹಳೆ ಕಾಲದ ಮಿರರು. ಇಲ್ಲಿ ಪಾವು, ಇದು ಬೀಗಗಳು ನೋಡಿ, ಇಲ್ಲಿ ಲಾಕ್ ಆ್ಯಂಡ್ ಕೀ ಎಷ್ಟು ಹ್ಯೂಜ್ ಆಗಿದೆ ಗೊತ್ತಾ, ಮೇಲೆ ತೋರಿಸ್ತೀನಿ ನೋಡಿ, ಡಿಫ್ರೆಂಟ್ ಆಗಿದೆ. ಇಲ್ಲಿ ಲೆಫ್ಟ್ ಇಲ್ಲಿದೆ ನೋಡಿ, ಹ್ಯೂಜ್ ಲಾಕ್ಸು. ನೈಸ್. ಬೀಗ ಹೊಡೆಯೋಕ್ಕೆ ಆಗಲ್ಲ ಕಳ್ರಿಗೆ, ಥೀವ್ಸ್ ಕಾಂಟ್ ಬ್ರೇಕ್ ಇಟ್. ಇದು ಪಾವುಗಳು ಅಳತೆ ಮಾಡೋಕ್ಕೆ, ಮೆಷರಿಂಗ್ ಕಪ್ಸ್ ಟು ಮೆಷರ್ ದಿ ಗ್ರೈನ್ಸ್, ಫುಡ್ ಗ್ರೈನ್ಸ್. ಆಮೇಲೆ ವಿ ಆಲ್ಮೋಸ್ಟ್ ಟುವರ್ಡ್ಸ್ ದ ಎಂಡ್. ವಾಡೆ ಟು ಸ್ಟೋರ್ ದಿ ಗ್ರೈನ್ಸ್, ಅಕ್ಕಿ, ರಾಗಿ, ಗೋಧಿ ಎಲ್ಲ ಕೂಡಿಕ್ಕಕ್ಕೆ. ತುರಮಣೆ, ಕಾಯಿ ತುರಮಣೆ ಎಲ್ಲ ಕಿಚನ್ ಐಟಮ್ಸ್, ಎಲ್ಲ ಕಿಚನ್ ಐಟಮ್ಸು. ದಿಸ್ ಈಸ್ ಸೋ ಗುಡ್. ಚೊಂಬು, ಒಲೆ, ಕಟ್ಟಿಗೆ ಒಲೆ, ಎಲ್ಲ ಹಳೆ ಕಾಲದ್ದು. ಇದು ಬಂದುಬಿಟ್ಟು ಕಂಬಳ ಆಡೋಕ್ಕೆ ಯೂಸ್ ಮಾಡ್ತಿದ್ದು. ಇದು ಬಂದುಬಿಟ್ಟು ವೇಯಿಂಗ್ ಮೆಷಿನ್ನು, ಅದು ನೀರು ಹಾಕೋಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್. ಇದು ವೇಯಿಂಗ್ ಮೆಷೀನು ಅಷ್ಟೇ. ಆಲ್ಮೋಸ್ಟ್ ಎಕ್ಸಿಟಿಗೆ ಬಂದ್ವಿ. ಇದು ಇಂಪಾರ್ಟೆಂಟು, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದು ಈ ಕಾಲದಲ್ಲಿ. ಇದು ಬಂದುಬಿಟ್ಟು ಇದು ಹಿಟ್ಟಿನ ಗಿರಣಿ.
ರಾಗಿ ಮಿಷಿನು, ಫ್ಲೋರ್ ಮಿಲ್ಲಲ್ಲಿ ಯೂಸ್ ಮಾಡೋದೆಲ್ಲ. ಮೋಸ್ಟ್ಲಿ ಈಗೆಲ್ಲ ಫ್ಲೋರ್ ಮಿಲ್ಲ ಹೋಗೋದೇ ಇಲ್ಲ ಅನ್ಸೋ ಹುಡುಗರೆಲ್ಲ ರೆಡಿಮೇಡ್ ಹಿಟ್ಟು ಸಿಗುತ್ತೆ, ಅಟ್ಟ ಸಿಗುತ್ತೆ, ಎಲ್ಲ ತಂದುಬಿಡ್ತಾರೆ. ಇದು ಬಂದುಬಿಟ್ಟು ಪ್ಲೋಯಿಂಗ್ ಎಕ್ವಿಪ್ಮೆಂಟ್ಸು, ಹಳೆ ಕಾಲದ್ದು ನೋಡಿ. ಇಲ್ಲೆಲ್ಲ ಪ್ಲೋಯಿಂಗ್ ಎಕ್ವಿಪ್ಮೆಂಟ್ಸ್, ವೆರಿ ಓಲ್ಡ್ 100 years ಓಲ್ಡ್ ಪ್ಲೋಯಿಂಗ್ ಎಕ್ವಿಪ್ಮೆಂಟ್ಸ್. ಇಟ್ ವಾಸ್ ಅನ್ ಅಮೇಝಿಂಗ್ ಥಿಂಗ್. ಲಾಸ್ಟ್ ಬಂದ್ವಿ. ಇಲ್ಲಿ ನೋಡಿ ಸಮ್ ಗೇಮ್ಸ್, ಅಟ್ಕೊನಿ ಮನೆ ಅಂತ ಆಡ್ತಾರೆ ಹಳ್ಳಿಗಳಲ್ಲಿ, ಆ ಥರದ್ದು ನಾನು ನೋಡಿದ್ದೀನಿ. ನಮ್ಮ ಹಳೆ ಚಿಕ್ಕದಾದಾಗ ಕೆಲವರು ಆಡ್ತಾಯಿದ್ರು ನಮ್ಮ ಹಳ್ಳಿಗಳಲ್ಲಿ. ಅದೊಂದು ಏನೇನು ನೋಡಿ ಬರ್ತಿದೆ ನೋಡಿ ಅಲ್ಲಿ, ಅಟ್ಟುಗುಳಿ ಮಣಿ ಅಂತ ಗೇಮ್ ಹೆಸರು. ಆಮೇಲೆ ಇದು ಬಂದುಬಿಟ್ಟು ನೋಡಿ ಎಲ್ಲ ಡಿಫ್ರೆಂಟ್ ಏನೋ ಗೇಮ್ಸ್ ಇದೆ, ನಾವು ಯಾರೂ ಆಡಿರಲ್ಲ. ಇದು ಆ ಕಾಲದಲ್ಲಿ ಆಡ್ತಿದ್ದ ಗೇಮ್ಸು. ಇಲ್ಲಿ ನೋಡಿ, ಇಲ್ಲಿ ಚೆಸ್ ಪಾನ್ಸು, ಪಗಡೆ ನೋಡಿ, ಚೆಸ್ ಬೋರ್ಡ್ ಇದೆ ಇಲ್ಲೊಂದು ಹಳೆ ಕಾಲದ ಚೆಸ್ ಬೋರ್ಡ್, ಪಗಡೆ ಆಡ್ತಿದ್ದು. ಆಮೇಲೆ ಇದು ಚೆಸ್ ಬೋರ್ಡ್ಸು. ಈ ಆಟಗಳು ಏನು ಅಂತಲೂ ಗೊತ್ತಾಗಲ್ಲ ನಮ್ಗೆ, ಆ ಥರ ಇದೆ ಆಟಗಳು. ಇದು ಟ್ರ್ಯಾಕ್ ಟಾಯ್ಸ್. ಇದು ಟ್ರ್ಯಾಕ್ನ ಜೋಡಿಸ್ಬಿಟ್ಟು ಟ್ರೈನ್ನ ಬಿಡೋಕ್ಕೆ. ಈ ಥರ ಪ್ಲಾಸ್ಟಿಕ್ ಇದೆಲ್ಲ ಆಡಿದ್ದೀವಿ ನಾವು ಚಿಕ್ಕದಾದಾಗ, ಬಟ್ ಈ ಥರ ಮೆಟಲ್ ಇದೆ. ಇದು ಬಂದುಬಿಟ್ಟು ಅಗೇನ್ ಸಮ್ ಗೇಮ್ಸ್ ವಿಚ್ ವಿ ಆರ್ ನಾಟ್ ಅವೇರ್. ಎಲ್ಲ ಹಳೆ ಕಾಲದ ಗೇಮ್ಸು, ರಾಜರ ಕಾಲದ ಗೇಮ್ಸು. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಐ ಎಂಜಾಯ್ಡ್ ಇಟ್. ನೀವು ಹೋಗಿ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಹಳೆ ಕಾಲದ ಕಾರುಗಳು, ಟಾಯ್ ಕಾರ್ಸ್ ಏನೋ ಮಾಡಂಗೆ ಇಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಮಂಜುನಾಥೇಶ್ವರನ ವಿಸಿಟ್ ಮಾಡಿಬಿಟ್ಟು, ಹಾಗೆ ಇನ್ನೊಂದು ಕಾರ್ ಮ್ಯೂಸಿಯಮ್ ಇದೆ, ಅದನ್ನೂ ವಿಸಿಟ್ ಮಾಡಿಬಿಟ್ಟು ಇದನ್ನು ನೋಡಿಕೊಂಡು ಯು ಕ್ಯಾನ್ ಈ ಕಡೆ ಸರ್ದೊಂದು ಇದು ಆರ್ಟ್ ಎಲ್ಲ ನೀವು ಎಂಜಾಯ್ ಮಾಡ್ಕೊಂಡು ಬರಬಹುದು. ಧರ್ಮಸ್ಥಳಕ್ಕೆ ಹೋದಾಗ ಗೊಮ್ಮಟೇಶ್ವರ ಇದೆ ಬೆಟ್ಟದ ಮೇಲೆ, ಅಲ್ಲೂ ಹೋಗಿ ಒಂದು ಗೊಮ್ಮಟೇಶ್ವರ ಮೂರ್ತಿ ಇದೆ. ಅದು ಬಿಟ್ಬಿಟ್ಟು ಧರ್ಮಸ್ಥಳ ಸುತ್ತಮುತ್ತ ತುಂಬ ಇದಿದೆ ಜಾಗಗಳು. ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇದೊಂದು ಮ್ಯಾಚ್ಟಿಕಲ್ ಮಾಡಿರೋ ಅರಮನೆ. ಆಮೇಲೆ ಗಣಪತಿ ದೇವಸ್ಥಾನ ಇದೆ, ಸೂರ್ಯನ ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇದೆ. ಎಲ್ಲ ನೋಡ್ಕೊಂಬನ್ನಿ. ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ಗೆ. ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ತರ್ತಾಯಿರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಟೈಮ್. Bye-bye. See you. Love you all. ಹಾಯ್, ವೆಲ್ಕಮ್ ಟು ಲಿವ್ ಲೈಫ್ ರಾಬಿಶ್. ಇಲ್ಲಿ ಇವತ್ತು ಧರ್ಮಸ್ಥಳದಲ್ಲಿರೋ ಮಂಜುಷಾ ಮ್ಯೂಸಿಯಮ್ ಹೋಗಿದ್ದೆ. ಇದು ಬಂದುಬಿಟ್ಟು ತುಂಬ ದೊಡ್ಡದು. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ಮಂಜುಷಾ ಮ್ಯೂಸಿಯಮ್ದು. ಅದು ಬಂದುಬಿಟ್ಟು ಮೈಸೂರು